ಗುಡ್ ಫ್ರೈಡೆಯಿಂದ ನಾವು ಲಾಸ್ಟ್ ಗುಡ್ ಫ್ರೈಡೆಯಿಂದ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಕ್ರಿಸ್ತನ ಶ್ರಮೆ ಮತ್ತು ಮರಣ ಕುರಿತ ನಾವು ಧ್ಯಾನ ಮಾಡಿದ್ವಿ. ಪುನರುತ್ಥಾನದ ಕುರಿತಾಗಿ ಧ್ಯಾನ ಮಾಡಿದ್ವಿ. ಪರಲೋಕಕ್ಕೆ ಯೇಸು ಸ್ವಾಮಿ ಆರೋಹಣವಾಗಿದ್ದ ಕುರಿತಾಗಿ ನಾವು ಧ್ಯಾನ ಮಾಡಿದ್ವಿ. ಪವಿತ್ರಾತ್ಮನ ಪೆಂಟೆಕೋಸ್ಟ್ ದಿನದಲ್ಲಿ ಬಂದಿದ್ದನ್ನು ನಾವು ಧ್ಯಾನ ಮಾಡಿದ್ವಿ. ಮತ್ತು ಲೋಕಕ್ಕೆಲ್ಲ ಸುವಾರ್ತೆಯನ್ನು ಸಾರಲ್ಪಡುವ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ವಿ. ಸಭೆ ಹೋದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ವಿ. ಐ ವಿಲ್ ಬಿಲ್ಡ್ ಮೈ ಚರ್ಚ್, ನಾನು ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಅದು ಯಾವ ರೀತಿಯಾಗಿ ಕಟ್ಟಿದ್ರು, ಹೇಗೆ ಅದೆಲ್ಲ ಪರಲೋಕ ಸುವಾರ್ತೆಯು ಇಡೀ ಎಲ್ಲ ದೇಶಕ್ಕೆ ಅದು ಸಾರಲ್ಪಟ್ಟು ಸಾರ್ವತ್ರಿಕವಾದಂಥ ಸಭೆ ಈಗ ಎಸ್ಟಾಬ್ಲಿಷ್ ಆಗಿದೆ. ಪ್ರಪಂಚದಾದ್ಯಂತ ಸುವಾರ್ತೆ ಏನಾಗಿದೆ, ಸಾರಲ್ಪಟ್ಟ ಈ ಸಭೆಗೆ ಮುಂದೆ ಇದು ಯಾವ ರೀತಿಯಾಗಿ ಏನಾಗ್ತಿದೆ ಎಂಬುದಾಗಿ ಇವತ್ತಿನ ಮೆಸೇಜ್ನಲ್ಲಿ ನಾವು ನೋಡ್ತಾ ಹೋಗೋಣ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ನೋಡ್ರಿ, ಇದು ಪ್ರಾರಂಭ ಹೀಗೆ ಆಗ್ತಿದೆ. ಯೇಸು ಸ್ವಾಮಿ ತಾನು ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18 ಮತ್ತು 19ರಲ್ಲಿ ಆತ ನಮಗೆ ವಾಗ್ದಾನ ಮಾಡಿದಂಥ ಮಹಾ ಆಜ್ಞೆ ಏನಾಗಿತ್ತು? ಓಕೆ, ಆದ್ದರಿಂದ ನೀವು ಹೋಗಿ ಎಲ್ಲಾ ದೇಶದ ಜನರನ್ನ ಏನ್ ಮಾಡ್ರಿ. ಅಲ್ಲಿ ಕೆಳಗಡೆ ಒಂದು ಪಿಕ್ಚರ್ ಇದೆ ನೋಡ್ರಿ, ವರ್ಲ್ಡ್ ಪಿಕ್ಚರ್ ಇದೆ, ಪ್ರಪಂಚದ ಒಂದು ಪಿಕ್ಚರ್ ಇದೆ. ಎಲ್ಲ ಖಂಡಗಳು ಕಾಣ್ತಾ ಇದೆ ಅದ್ರೊಳಗಡೆ. 7 ಖಂಡಗಳಲ್ಲಿ ಓಕೆ, ಏನಾಯ್ತು, ಈ 2025 ವರ್ಷ ಬರೋಷ್ಟರೊಳಗಾಗಿ ಇಡೀ ಪ್ರಪಂಚದ ಮೂಲೆಗೆ ಯೇಸು ಸ್ವಾಮಿಯ ಹೆಸರು ಪ್ರಚುರವಾಯ್ತ್ರಿ. ಆಮೇನ್. ಇವತ್ತು ಯೇಸು ಸ್ವಾಮಿ ಹೆಸರು ಗೊತ್ತಿಲ್ಲದೆ ಇರುವಂತ ಹಳ್ಳಿ ಒಂದೂ ಇಲ್ಲ. ಯೇಸು ಸ್ವಾಮಿ ಹೆಸರು, ಯೇಸು ಸ್ವಾಮಿ ಸಭೆ, ಯೇಸು ಸ್ವಾಮಿನ ಆರಾಧನೆ ಮಾಡುವಂತ ಜನರು ಇರದೇ ಇರುವಂತ ಒಂದು ಹಳ್ಳಿನೂ ಕೂಡ ಇಲ್ಲ ರೀ. ಎಲ್ಲ ಕಡೆ ಸುವಾರ್ತೆ ಸಾರಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಸಾರಲ್ಪಟ್ಟಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಂದ್ರೆ, ನಾನು ಮತ್ತು ನೀನು ಈ ಅಂತ್ಯ ದಿನಮಾನಗಳಲ್ಲಿ ಬಂದು ಸಭೆಯಲ್ಲಿ ಕುಂತಿರೋದೇ ನಾವು ಸಾಕ್ಷಿಯಾಗಿದ್ದೇವೆ. ವಿ ಆರ್ ದ ವಿಟ್ನೆಸ್. ನಾವು ಸಾಕ್ಷಿಗಳಾಗಿದ್ದೇವೆ. ಒಂದ್ಸರಿ ಕೈಯನ್ನು ಎತ್ತಡಿ, ನಾನು ಸಾಕ್ಷಿ ಆಗಿದ್ದೇನೆ. ಎಸ್, ನಾವೆಲ್ಲರೂ ಯಾರಾಗಿದ್ದೇವೆ? ವಿ ಆರ್ ದ ವಿಟ್ನೆಸ್. ದೇವರ ಸುವಾರ್ತೆಗೆ ನಾವೊಂದು ಸಾಕ್ಷಿಕರವಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ಬಂಧು ಬಳಗದವರೆಲ್ಲರೂ ನಿಮ್ಮನ್ನು ನೋಡುವಾಗ ಹೌದು ಇವರು ಯೇಸುವಿನವರು ಎಂಬುದಾಗಿ ಗುರುತಿಸ್ತಾರೆ. ರೈಟ್? ಪ್ರೈಸ್ ದಿ ಲಾರ್ಡ್. ಇವರು ಯಾರಾಗಿದ್ದಾರೆ? ಇವರು ಯೇಸುವಿನವರಾಗಿದ್ದಾರೆ ಎಂಬುದಾಗಿ ಗುರುತಿಸ್ತಾ ಇದ್ದಾರೆ. ಅಂತ ಒಂದು ಐಡೆಂಟಿಫಿಕೇಶನ್ ದೇವರು ಇವತ್ತು ನಮಗೆ ಕೊಟ್ಟಿದ್ದಾನ್ರಿ. ಅದಕ್ಕೆ ಕಾರಣ ಯಾಕಂದ್ರೆ ಮೊದಲೇ ಶತಮಾನದಲ್ಲಿಯೇ ಯೇಸು ಸ್ವಾಮಿ ವಾಕ್ಯವನ್ನ, ಆಜ್ಞೆಯನ್ನ ಕೇಳಿ ಪ್ರಪಂಚಕ್ಕೆ ಸುವಾರ್ತೆ ಸಾರಕ್ಕೆ ಹೊರಟೋದಂತ ಜನರು. ರಿಸಲ್ಟ್ ಏನಾಯ್ತ್ರಿ? ನೋಡ್ರಿ ಜುಡಿಯಾ ಅಂತ ಈ ಕಡೆ ಇದೆಯಲ್ಲ. ಸೊ ಇಲ್ಲಿ ಜುಡಿಯಾ ಅಂತಂದ್ರೆ ಕಾಣ್ತಿದ್ದಲ್ಲ ಕೆಳಗಡೆ, ಜುಡಿಯಾ ಅಂಡ್ ಸಿರಿಯಾ, ಅಲ್ಲಿ ಪ್ರಾರಂಭವಾದಂತ ಸುವಾರ್ತೆಯು. ಓಕೆ, ಆ ಘಟನೆ ಅಲ್ಲಿಂದ ಪ್ರಾರಂಭವಾಗಿರುವಂಥದ್ದು. ನೋಡ್ರಿ, ಮೇಲೆ ಸಿರಿಯಾಕ್ಕೆ ಹೋಯ್ತು, ಅಂತಿಯೋಕಕ್ಕೆ. ಅಲ್ಲಿ ಮೇಲೆ ಅಂತಿಯೋಕೆ ಅಂತ ಇದೆ ನೋಡ್ರಿ. ಓಕೆ, ಅಂತಿಯೋಕ್ಯದಿಂದ ಗಲಾತ್ಯಕ್ಕೆ ಬರ್ತದೆ. ಓಕೆ, ಗಲಾತ್ಯಕ್ಕೆ ಬರ್ತದೆ. ಓಕೆ, ಆಮೇಲೆ ಬಿತೂನ್ಯ, ಪೌಂಟಸ್, ದುವತೈರ ಮೇಲೆ ಟೈರಸ್, ಮೆಕದೋನಿಯಾಗೆ ಬರ್ತದೆ. ಓಕೆ, ಈ ಕಡೆ ಇಟಲಿ ಅಪ್ ಟು ಎಲ್ಲ ಕಡೆ ಅದು ಸಾರಲ್ಪಡ್ತು. ಕ್ರೇತ ದ್ವೀಪಕ್ಕೆ ಬಂತು, ಸೈಪ್ರಸ್ ದ್ವೀಪಕ್ಕೆ ಬಂತು. ಅದ್ರ ಮಧ್ಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರೆ 7 ಸಭೆಗಳನ್ನ ಅದನ್ನ ನಿದರ್ಶನವಾಗಿ ಇಟ್ರು. 7 ಸಭೆಯ ಚರಿತ್ರೆಯನ್ನ ಈ ಪುಸ್ತಕದಲ್ಲಿ ರೆಕಾರ್ಡ್ ಮಾಡೋದಕ್ಕಾಗಿ ಹಣ್ಣನ್ ಮುದುಕನಾದಂತ ಯಾರಿಗೆ? ಯೋಹಾನನಿಗೆ ದರ್ಶನ ಕೊಟ್ಟು ಆ 7 ಸಭೆಗಳನ್ನ ದೇವ್ರಿಗೆ ಕೊಟ್ಟರು. ಮೊದಲನೇ ಸಭೆ ಯಾವುದು? ಎಫೆಸ ಸಭೆ ಇದೆ, ಸ್ಮರ್ಣ ಸಭೆ ಇದೆ, ಪೆರ್ಗಮ ಸಭೆ ಇದೆ. ಅಲ್ಲಿದೆ ನೋಡ್ರಿ, 1 2 3 ಒಳಗೆ ಕಾಣ್ತಿದ್ ನೋಡ್ರಿ ನಿಮಗೆ. ಆಮೇಲೆ ಏನಿದೆ? 4ನೇದು ದುವತೈರ ಸಭೆ ಇದೆ. 5ನೇದು ಸಾರ್ದಿಸ್ ಇದೆ. ಓಕೆ, ಆಮೇಲೆ ಏನಿದೆ? ಲಹೋದಿಕೆಯ, ಫಿಲದೆಲ್ಫಿಯಾ ಮತ್ತು ಲಹೋದಿಕೆ. ಈಗ 7 ಸಭೆಗಳನ್ನ ಅದನ್ನ ಪಾಯಿಂಟ್ ಔಟ್ ಮಾಡಿಕೊಂಡು 7 ಸಭೆಗಳ ಕಾಲಮಾನದ ಚರಿತ್ರೆಯನ್ನ ಪ್ರಕಟಣೆ ಪುಸ್ತಕದಲ್ಲಿ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ನಾನು ಇದನ್ನ ಆಮೇಲೆ ನಾನು ನಿಮಗೆ ಅದನ್ನ ಒಂದೊಂದೇ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. 7 ಕ್ಯಾಂಡಲ್ ಟ್ರೀನಲ್ಲಿ ಅದು 7 ಚರ್ಚ್ಗಳು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಸ್ಟಡೀಸ್ ನಲ್ಲಿ ನಾನು ನಿಮಗೆ ಅದನ್ನು ಟೀಚ್ ಮಾಡ್ತಾ ಹೋಗ್ತೀನಿ. ಅಂತೂ ಯೇಸು ಸ್ವಾಮಿ ಎಲ್ಲಿ ಹೇಳಿದ್ರು, ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ, ಇಡೀ ಪ್ರಪಂಚಕ್ಕೆ ಸುವಾರ್ತೆಯನ್ನ ಸಾರಿರಿ ಎಂಬುದಾಗಿ ನೋಡಿದ್ರೆ ಇಡೀ ವರ್ಲ್ಡ್ಗೆ ಮೊದಲನೇದಾಗಿ ಜುಡೆಯ ಜೆರುಸಲೇಮ್ನಿಂದ ಪ್ರಾರಂಭವಾಯಿತು. ಈಗ ಇಡೀ ಪ್ರಪಂಚಕ್ಕೆ ಸಾರಲ್ಪಡ್ಬೇಕಾದ್ರೆ ಪ್ರಪಂಚದಲ್ಲಿ ಅನೇಕ ಧರ್ಮಗಳು, ಮುಖ್ಯವಾಗಿ ಅದನ್ನ ನಂಬಿ ಜೀವಿಸ್ತಾ ಇರುವಂತ ಜನರು ಇದ್ದಾರೆ. ಅನೇಕ ಧರ್ಮಗಳು ಇದೆ. ಭಾರತ ದೇಶದಲ್ಲಿ ಇಂಡಿಯಾ ಇದೆ ನೋಡ್ರಿ, ಇಲ್ಲಿ ಓಂ ಅಂತ ಕಾಣ್ತದ. ಓಕೆ, ಅದು ಹಿಂದೂಯಿಸಮು, ಬುದ್ಧಿಸಮು, ಸಿಕ್ಕಿಮು, ಜೈನಿಸಮ್, ಅದು ಭಾರತ ದೇಶದಲ್ಲಿ ಅದು ಪ್ರಾರಂಭವಾಗಿರುವಂಥದ್ದು. ಓಕೆ, ಆಮೇಲೆ ಆ ಕಡೆ ಮೇಲೆ ಬಂದ್ರೆ ನೋಡ್ರಿ, ಓಕೆ, ಜಿರೋನಾಸ್ಟಿಸಮ್ ಇದೆ ಯುರೋಪ್ ಖಂಡಗಳಲ್ಲಿ ಅಲ್ಲ. ಓಕೆ, ಆಮೇಲೆ ಬಹಾಯಿ ಅಂತಂದೇಳಿ ಅವರು ನಂಬುವಂತರಾಗಿದ್ದಾರೆ. ಇಸ್ರಾಯೇಲಿಂದ
ಎರಡು ಧರ್ಮಗಳು ಹೊರಗಡೆ ಬರ್ತಿದೆ, ಕ್ರಿಶ್ಚಿಯಾನಿಟಿ ಮತ್ತು ಜುಡಾಯಿಸಮ್. ಜುಡಾಯಿಸಮ್ ಅಂದ್ರೆ ಯಹೂದ ಧರ್ಮ. ಮತ್ತೆ ಅರಬ್ ಕಂಟ್ರಿ ಗ್ರೀನ್ ಇದೆ ನೋಡ್ರಿ, ಇಸ್ಲಾಂ ಅಲ್ಲಿಂದ ಹೊರಗಡೆ ಬಂತು. ಆಮೇಲೆ ಈ ಕಡೆ ಚೈನಾಕ್ಕೆ ಬರ್ಬೇಕಾದ್ರೆ ಓಕೆ ಅಲ್ಲಿ ತೋಯಿಸಮ್ ಅಂತ ಹೇಳಿ ಬರ್ತದೆ, ಆಮೇಲೆ ಕನ್ಫ್ಯೂಷನ್ಸ್ ಬರ್ತದೆ. ಸೊ ಹೀಗೆ ಅನೇಕ ಧರ್ಮಗಳು ಪ್ರಪಂಚದಲ್ಲಿತ್ತು. ಆದ್ರೆ ದೇವರ ಸುವಾರ್ತೆ ಎಲ್ಲ ಧರ್ಮಗಳಲ್ಲಿ, ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇಷ್ಟೂ ಧರ್ಮಗಳಲ್ಲಿ ಯೇಸು ಸ್ವಾಮಿ ಆರಾಧನೆ ಮಾಡುವ ಜನರು ಇದ್ದಾರೆ. ಆಮೇನ್. 42ಕ್ಕಿಂತ ಹೆಚ್ಚು ಧರ್ಮಗಳಿದೆ. ಅದರಲ್ಲಿ ಮುಖ್ಯವಾಗಿ ನಂಬಿ ಬಾಳ್ತಾ ಇರುವಂಥವ್ರು ಇಡೀ ನಮ್ಮ ಏಷ್ಯಾದಿಂದ ಪ್ರಾರಂಭವಾದಂಥ ಅನೇಕ ಧರ್ಮಗಳು ಇವತ್ತು ವರ್ಲ್ಡಲ್ಲಿ ಇದ್ದಾಗ್ಯೂ ಸಹ, ಇವತ್ತು ಪ್ರಪಂಚದಲ್ಲಿ ಇದ್ದಾಗ್ಯೂ ಸಹ ಎಲ್ಲ ಧರ್ಮಗಳಲ್ಲಿ ಕೂಡ ದೇವ್ರು ಕೆಲವ್ರನ್ನ ಸೆಲೆಕ್ಟ್ ಮಾಡಿದಾನ್ರಿ. ಆಮೇನ್. ಎಲ್ಲ ಜಾತಿಯವರಲ್ಲಿ ಯೇಸು ಸ್ವಾಮಿ ಸೆಲೆಕ್ಟ್ ಮಾಡಿದ್ದಾನೆ. ಅದಕ್ಕೊಂದು ಉದಾಹರಣೆ, ತಾಜಾ ಉದಾಹರಣೆ ಏನಂದ್ರೆ, ಈ ಸಭೆಯಲ್ಲಿ ನಾವು ಬೇರೆ ಬೇರೆ ಧರ್ಮವನ್ನ, ಬೇರೆ ಬೇರೆ ನಂಬಿಕೆಗಳನ್ನ, ಬೇರೆ ಬೇರೆ ಆಚಾರಗಳನ್ನ, ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಇದ್ದು ಜೀವಿಸ್ತಾ ಇದ್ವಿ. ಆದಾಗ್ಯೂ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡು ಈ ಧರ್ಮಗಳಲ್ಲಿ ಇದ್ದಂಥ ನಮಗೂ ಕೂಡ ದೇವರು ಮರೆ ಮಾಡದೆ ತನ್ನ ಸುವಾರ್ತೆ ದೇವರು ನಮಗೆ ಪ್ರಕಟಿಸಿದ್ದಾನೆ. ಬರೀ ಸುವಾರ್ತೆಯನ್ನ ಪ್ರಕಟಿಸೋದು ಅಷ್ಟೇ ಅಲ್ಲದೆ ನಮ್ಮನ್ನ ತನ್ನ ಸನ್ನಿಧಾನಕ್ಕೆ ಇವತ್ತು ನಡೆಸಿದ್ದಾನೆ. ಹೀಗೆ ಸುವಾರ್ತೆ ಸಾರ್ತಾ 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 ಇಷ್ಟು ಧರ್ಮಗಳೇನು ನೋಡ್ತಾ ಇದ್ದಿಲ್ಲ. ಓಕೆ, ಈಗ ನಾವು ನೋಡ್ಬೇಕಾದ್ರೆ ಈ ಧರ್ಮಗಳಲ್ಲಿ ಓಕೆ ನಂಬಿಕೆಯಿಂದ ಬೆಳೀತಾ ಇರುವಂತ ಧರ್ಮ ಫಸ್ಟ್ ಲಿಸ್ಟ್ ಅಲ್ಲಿ ಯಾವ್ದು ಕ್ರಿಶ್ಚಿಯಾನಿಟಿ. ಓಲ್ಡ್ ರೀಚ್ ಆಗ್ತಾ ಇದೀವಿ ನಾವು ಆಲ್ಮೋಸ್ಟ್. ಆಕ್ಚುಲಿ ಇದರಲ್ಲಿ ಸ್ವಲ್ಪ ಇನ್ನೂ ಆ್ಯಡ್ ಆಗಬೇಕಿದೆ, 2.3 ಬಿಲಿಯನ್ ಅಂತಂದು ಹೇಳಿದೆ. ಓಕೆ, ಇನ್ನೂ ಜಾಸ್ತಿ ಇದೆ, 2.3 ಆಗಿಲ್ಲ, ಅದು 2.9 ಆಗಿದೆ ಇವಾಗ. ಅದು 2.9 ಬಿಲಿಯನ್ ಪೀಪಲ್ ಇಡೀ ಪ್ರಪಂಚದ ತುಂಬಾ ಇದೆ. ವಿ ನೀಡ್ ಜೀಸಸ್, ನಾಟ್ ಎಸ್ಟಾಬ್ಲಿಷ್ ದ ರಿಲಿಜನ್. ಯಾವುದೊಂದು ಧರ್ಮ ಸ್ಥಾಪನೆಗೋಸ್ಕರ ಅಲ್ರಿ ಇದು ದೇವರು ಮನುಷ್ಯರಿಗೋಸ್ಕರ ಯೋಜಿಸಿರುವಂತ ರಕ್ಷಣೆಯ ಯೋಜನೆ. ಇದು ರಕ್ಷಣೆಯ ಸಿದ್ಧಾಂತ, ಇದು ರಕ್ಷಣೆಯ ತತ್ವ. ಈ ರಕ್ಷಣೆ ತತ್ವವನ್ನ ದೇವರು ತನ್ನ ಮಗನನ್ನ ಬಲಿ ಕೊಟ್ಟು ಆಮೇನ್ ಪುನರುತ್ಥಾನಗೊಳಿಸಿ ಪ್ರಪಂಚಕ್ಕೆ ಅದಕ್ಕೆ ಸಾಕ್ಷಿಗಳಾಗಿರೋದಕ್ಕೋಸ್ಕರ ಜನರಿಗೆ ಸಾರಲ್ಪಡ್ತಾ ಇದೆ. ಎಲ್ಲೋ ಒಂದು ಹತ್ರ ಇಷ್ಟು ಪ್ರಾರಂಭವಾಗಿ ಸಣ್ಣದಾಗಿ ಬೆಳೆದಿರುವಂಥದ್ದು ಈಗ ಏನಾಗಿದೆ, ಇಡೀ ಪ್ರಪಂಚದಾದ್ಯಂತ ಇವತ್ತು ಸುವಾರ್ತೆನ ಸಾರ್ತಾ ಬರ್ತಾ ಇದೆ. ಅದ್ರ ರಿಸಲ್ಟ್ ಏನಾಗಿದೆ, ಎಲ್ಲ ಜಾತಿಯ ಧರ್ಮದ ಜನರು ಒಟ್ಟಾಗಿ ಅವರು ಸೇರಿ ಬರಬೇಕಾದ್ರೆ ಒಂದು ಬ್ಯೂಟಿಫುಲ್ ಚರ್ಚ್ ಆಗ್ತಾ ಇದೆ. ಆ ಚರ್ಚ್ನಲ್ಲಿ ಆಲ್ ದ ಕಲರ್ಸ್, ಆಲ್ ದ ಕ್ಯಾಸ್ಟ್, ಆಲ್ ದ ರಿಲಿಜಿಯನ್ಸ್, ಆಲ್ ಕೈಂಡ್ ಆಫ್ ಪೀಪಲ್, ಆಲ್ ಕೈಂಡ್ ಆಫ್ ಲ್ಯಾಂಗ್ವೇಜಸ್, ಎಲ್ಲ ಭಾಷೆಗಳು ಮಾತನಾಡುವಂಥ, ಧರ್ಮವನ್ನು ಆಚರಿಸುವಂಥ ಎಲ್ಲ ತರವಾದಂಥ ಜನರು ಒಟ್ಟಾಗಿ ದೇವರ ಸಭೆಗೆ ಇವತ್ತು ಸೇರಲ್ಪಡ್ತಾ ಇದ್ದಾರೆ. ಆಮೇನ್. ಅದಕ್ಕೆ ಇನ್ನೊಂದು ತಾಜಾ ಉದಾಹರಣೆ, ನಾವೇ ದೇವರ ಸಭೆಯಲ್ಲಿ ವಿವಿಧ ಧರ್ಮಗಳನ್ನ, ವಿವಿಧ ಆಚಾರ ಪದ್ಧತಿಗಳನ್ನ ಆಚರಿಸಿದಂಥ ಇವತ್ತು ನಮಗೆ ಈ ದೇವರ ರಕ್ಷಣೆ ಯೋಜನೆ ಒಳಗಡೆ ಇವತ್ತು ನಾವು ಬಂದಿದ್ದೇವೆ. ದೆನ್ ಫೈನಲಿ ಇದು ಹೇಗಾಗ್ಲಿಕ್ಕಿದೆ, ಒಂದು ಕ್ರೈಸ್ತನ ಒಂದು ದೇಹವಾಗ್ಲಿಕ್ಕೆ ಓಕೆ ಅದು ರೂಪಾಂತರಗೊಳ್ತಾ ಇದೆ. ಆಮೆನ್. ಈ ರೀತಿಯಾಗಿ ಜನರು ಸೇರ್ತಾ ಇದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಇವತ್ತು ಪ್ರಪಂಚದಾದ್ಯಂತ ಯಾವ ರೀತಿ ಜನರು ಸೇರ್ ಬರ್ತಾ ಇದ್ದಾರೆ, ವಾಕ್ಯವನ್ನ ಹುಡ್ಕೊಂಡು ರಕ್ಷಣೆ ಹೊಂದಬೇಕೆಂಬುದಾಗಿ ಬಿಲಿಯನ್ಸ್ ಆಫ್ ಜನರು ಓಡಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ರಕ್ಷಣೆ, ಒಂದು ಕೂಟ ಇದೆ ಅಂದ್ರೆ, ಒಂದು ಪ್ರಾರ್ಥನೆ ಕೂಟ ಇದೆ, ಪಬ್ಲಿಕ್ ಮೀಟಿಂಗ್ಸ್ ಹಿಂಗೆ ನಡೀತಾ ಇದ್ದಾವೆ ಪ್ರಪಂಚದಾದ್ಯಂತ. ನಾವು ಅನ್ಕೊಂಡಿದ್ದೇವೆ ಓಕೆ ನಾವು ಕರೆಕ್ಟಾಗಿ ಭಾನುವಾರ ಚರ್ಚಿಗೆ ಬರ್ತೇವೆ, ಕರೆಕ್ಟ್ ಭಾನುವಾರ ಚರ್ಚಿಗೆ ಬರ್ತೀವಿ, ಇಲ್ಲ ಆರಾಮ್ಸೆ ಕುತ್ಕೊಳ್ತೀರಾ, ಆರಾಧನೆ ಮಾಡ್ತೀರಾ, ವಾಕ್ಯವನ್ನ ಕೇಳ್ತೀರಾ, ಮನೆಗೆ ಹೋಗ್ತಾ ಮಟನ್ನೋ ಮೀನೋ ಚಿಕನೋ ಏನೋ ತೊಗೊಂಡೋಗ್ತೀರಾ, ಒಳ್ಳೆ ಬಿರಿಯಾನಿ ಮಾಡ್ತೀರಾ, ತಿಂತೀರಾ, ಮಕ್ಕಂತೀರಾ, ಮತ್ತೆ ಬೆಳಗ್ಗೆ ನಿಮ್ಮ ಕೆಲಸ ನೀವು ಮಾಡ್ತೀರಾ. ಅದಿಷ್ಟಕ್ಕೋಸ್ಕರ ದೇವರ ನಮ್ಮನ್ನು ಕರೆದಿಲ್ಲ ರೀ. ಯೇಸು ಸ್ವಾಮಿ ಏನಾರು ಇವತ್ತು ಈ ಸಭೆಗೆ ಬರೋದಾಗಿದ್ರೆ ನಿಜವಾಗಿ ಹೇಳ್ತಾರೆ, ನನ್ನನ್ನು ಮೊದಲುಕೊಂಡು 4 ಬೀತಾರೆ ಯೇಸು ಸ್ವಾಮಿ ನಮ್ಮನ್ನು. ತಿಂದು ಉಂಡು ಕುಡಿಯೋದು ದೇವರ ರಾಜ್ಯವಲ್ಲ. ಜನರು ಇವತ್ತು ಸತ್ಯವನ್ನು ಹುಡುಕ್ತಾ ಇದ್ದಾರೆ, ಜನರು ರಕ್ಷಣೆಯನ್ನು ಹುಡುಕ್ತಾ ಇದ್ದಾರೆ. ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ದೇವರು ಇವತ್ತು ನಮ್ಮನ್ನ ಆರಿಸಿದ್ದಾನೆ. ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ಜೀವಿಸೋದಕ್ಕೋಸ್ಕರ ಇವತ್ತು ನಮ್ಮನ್ನು ಆರಿಸಿದ್ದಾನೆ. ನಾವು ಮಾಡಿಲ್ಲ ಅಂದ್ರೆ ಆ ಗುಂಪಿನಲ್ಲಿ ಯಾರನ್ನೋ ದೇವರು ಆರಿಸಿ ತನ್ನ ಕೆಲಸವನ್ನು ತಾನು ಮಾಡ್ತಾನೆ ಇದ್ದಾನೆ ದೇವರು. ನಾವು ಮಾಡಿಲ್ಲ ಅಂದ್ರೆ ದೇವರು ತನ್ನ ಕೆಲಸವನ್ನು ತಾನು ಮಾಡುವನಾಗಿದ್ದಾನೆ. ಯಾರೋ ನಮಗೆ ಸುವಾರ್ತೆ ಸಾರಿದಕ್ಕೆ ಇವತ್ತು ನಾವಿಲ್ಲಿದ್ದೇವೆ. ಆಮೇನ್. ಇವತ್ತು ನಮ್ಮ ಮೇಲೆ ಒಂದ್ಸರಿ ಹಿಂಗೆ ಹೆಗಲು ಮುಟ್ಕೊಂಡು ನೋಡ್ರಿ, ಹಿಂಗೆ ಮುಟ್ಕೊಳ್ರಿ, ನಿಮ್ದೊಂದು ಜವಾಬ್ದಾರಿ ಇದೆ. ಇಲ್ಲಿ ನಿಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿ ಇದೆ.
ಜನರನ್ನ ರಕ್ಷಣೆ ಯೋಜನೆಯಲ್ಲಿ ಜನರನ್ನ ರಕ್ಷಣೆ ನಡೆಸುವಂತ ಜವಾಬ್ದಾರಿ ಒಳಗಡೆ ಇವತ್ತು ನಾವು ಬರಬೇಕಾಗಿದೆ ರೀ. ಈ ರೀತಿ ಆ ಕಾಲದಲ್ಲಿಂದ ನಾವು ಇದು ಪ್ರಾರಂಭವಾದಂತ ಸಾವಿರಾರು ಜನರು ರಕ್ಷಣೆ ಹೊಂದುತ್ತಾ ಬರಬೇಕಾದ್ರೆ ದ ಫಸ್ಟ್ ಇದನ್ನ ಟೈಮ್ ಲೈನ್ ನೋಡ್ಬೇಕಾದ್ರೆ ಚರ್ಚ್ ಹಿಸ್ಟ್ರಿ ಟೈಮ್ ಲೈನ್, ಚರ್ಚ್ ಹಿಸ್ಟ್ರಿನ ನಾವು ಧ್ಯಾನ ಮಾಡಿದ್ರೆ ಓಕೆ, ದೇವರು ಈ ಸುವಾರ್ತೆಯನ್ನ, ಈ ಸತ್ಯ ಸುವಾರ್ತೆಯನ್ನು ಎತ್ಕೊಂಡು ನಮ್ಮ ಕಾಲ ತನಕ ಬರಲಿಕ್ಕೆ ಎಷ್ಟು ಪ್ರಯತ್ನ ಆಗಿದೆ, ಎಷ್ಟು ಸಾಹಸ ಆಗಿದೆ, ಎಷ್ಟು ಹೋರಾಟಗಳಾಗಿದೆ, ಎಷ್ಟು ರಕ್ತಸಿಕ್ತಗಳಾಗಿದೆ, ಎಷ್ಟು ಜನರು ಕೊಲ್ಲಲ್ಪಟ್ಟರು, ಎಷ್ಟು ಜನರು ಸುಡಲ್ಪಟ್ಟರು, ಎಷ್ಟು ಸಭೆಗಳು ಬೆಂಕಿಯಿಂದ ಸುಡಲ್ಪಟ್ಟವು, ಎಷ್ಟು ಜನರು ಹೆಂಡತಿ ಮಕ್ಕಳನ್ನು ಕಳ್ಕೊಂಡ್ರು, ಸೇವಕರು ಅವ್ರ ಕಣ್ಣು ಮುಂದೆನೆ ಹೆಂಡತಿ ಮಕ್ಕಳನ್ನು ಕೊಚ್ಚಾಕಿದ್ರು, ಅಥವಾ ಹೆಂಡತಿ ಮಕ್ಕಳ ಮುಂದೆ ಸಭಾಪಾಲಕರನ್ನ ಕೊಂದು ಹಾಕಿದ್ರು. ಸುವಾರ್ತೆಗೋಸ್ಕರ ತಮ್ಮ ದೇಶಗಳನ್ನ ಬಿಟ್ರು, ಮನೆಗಳನ್ನ ಬಿಟ್ರು, ಓಕೆ, ತಮ್ಮ ಪರಿಸ್ಥಿತಿಗಳನ್ನೆಲ್ಲ ಬಿಟ್ರು. ವೆಲ್ ಸೆಟ್ಲ್ಡ್ ಆಗಿದ್ದಂಥವ್ರು ಎಲ್ಲೋ ಒಂದು ಹತ್ರ ಚಪ್ಪಲಿ ಹೊಲಿಯುವಂಥ ಒಂದು ಸ್ಥಾನಕ್ಕೆ ಬಂದರು, ಯಾರ್ದೋ ಮನೇಲಿ ಕೆಲಸ ಮಾಡುವಂಥ ಒಂದು, ಯಾರ್ದೋ ಫಾರ್ಮ್ನಲ್ಲಿ ಕೆಲಸ ಮಾಡುವಂಥ ಒಂದು ಬಂದರು. ಏನಾದರೂ ಮಾಡಿ ಈ ಸುವಾರ್ತೆ ಪ್ರಪಂಚಕ್ಕೆ ಮುಟ್ಟಬೇಕು, ಜನರ ರಕ್ಷಣೆ ಹೊಂದಬೇಕೆಂಬುದಾಗಿ ಆ ಟೈಮ್ನಲ್ಲಿ ನೋಡಬೇಕಾದ್ರೆ, ಸೊ ಮೊದಲನೇ ಫಸ್ಟ್ ಮೇಲಿದೆ ನೋಡ್ರಿ, ಆರೋ ಮಾರ್ಕ್ನಲ್ಲಿ ಮೇಲ್ ಕಾಣ್ತಿತ್ತಲ್ಲ, ಅಲ್ಲಿಂದ ಹಿಡಿದು ಏಡಿ ಅಂತ ಇದೆ ಅಲ್ಲಿ, ಅಲ್ಲಿಂದ ಪ್ರಾರಂಭವಾದಂಥ ಯೆರೂಸಲೇಮ್ನಲ್ಲಿ ಪ್ರಾರಂಭವಾದಂಥ ಸಭೆ ಹಾಗೆ ಬರ್ಬೇಕಾದ್ರೆ ಕ್ಯಾಥೋಲಿಸಮ್ ಚರ್ಚ್ ಇಂದ ಆಗಿ, ಮತ್ತು ಅದು ಸ್ಪ್ಲಿಟ್ ಆಗಿ, ಓಕೆ, ಆ ಕಡೆ ಆರ್ಥೋಡಾಕ್ಸ್ ಚರ್ಚ್ ಆಗಿ, ಓಕೆ, ಆಮೇಲೆ ಈ ಕಡೆ ಕೆಳಗಡೆ ಬರ್ಬೇಕಾದ್ರೆ ನೋಡಿ ನಮ್ಮ ಲೈನ್ ತನಕ ಬರ್ಬೇಕಾದ್ರೆ ಸುಮಾರು ಆಂಗ್ಲಿಕನ್ ಚರ್ಚು, ಎಪಿಸ್ಕೋಪಲ್ ಚರ್ಚು, ಮೆಥೋಡಿಸ್ಟ್ ಚರ್ಚು, ಹೋಲಿನೆಸ್ ಚರ್ಚು, ಸಾಲ್ವೇಷನ್ ಆರ್ಮಿ, ಪೆಂಟೆಕೋಸ್ಟಲ್, ಸೊ ಈ ಕಡೆ ಕಮ್ಯುನಿಟಿ ಚರ್ಚು, ಬ್ಯಾಪ್ಟಿಸ್ಟ್ ಚರ್ಚು, ಓಕೆ. ಸೊ ಈಗ ನೋಡ್ರಿ, ಈ ರೀತಿಯಾಗಿ ಅನೇಕ ಪಂಗಡಗಳು ಆದವು. ಇದ್ರ ಮಧ್ಯದಲ್ಲಿ ಸೈತಾನ್ ಮಾಡಿದ ಇನ್ನೊಂದು ಕೆಲಸ ಏನಂದ್ರೆ, ಸತ್ಯವನ್ನೇ ಚರ್ಚ್ನಲ್ಲಿ, ಸಭೆಯಲ್ಲಿ ದೇವರು ಏನ್ ಮಾಡಿದ ಅಂದ್ರೆ, ಈ ಟ್ರೂ ಗಾಸ್ಪಲ್, ಈ ಸತ್ಯವನ್ನೇ ಓಕೆ ಸುಳ್ಳಾಗಿ ಅದನ್ನ ಜನರಿಗೆ ಬೋಧಿಸುವಂತ ದುಷ್ಟ ಜನರನ್ನ ಆರಿಸಿ ಜನರನ್ನ ದುಷ್ಟ ಮಾರ್ಗಕ್ಕೆ ನಡೆಸಿದ. ಹಾಗೆ ನಡೆಸಿದಂತ ನೋಡ್ಬೇಕಾದ್ರೆ ಅದರೊಳಗಡೆ 4 ಮೇಜರ್ ಕಲ್ಟ್ಸ್ ಅಂತ ಹೇಳಿದ್ರೆ ದುರ್ಬೋಧನೆಗಳು, 4 ದುರ್ಬೋಧನೆಗಳು ಮೇಜರ್ ಆಗಿದೆ. ಅದ್ಯಾವ್ದಂದ್ರೆ ಆ ಸೆವೆಂತ್ ಡೇ ಅಡ್ವೆಂಚರ್ಸ್ ಅಲ್ಲಿದೆ ನೋಡ್ರಿ ಕೆಳಗಡೆ, ಸೆವೆಂತ್ ಡೇ ಅದೇನ್ ಹೇಳ್ತಿದೆ ಅಂದ್ರೆ, ಇದು ಭಾನುವಾರ ಅಲ್ಲ, ಸಬ್ಬತ್ ದಿನ, ಶನಿವಾರ ಆರಾಧನೆ ಮಾಡ್ಬೇಕು. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಬಹಳಷ್ಟು ಕೆಲವು ಜನರು ಶನಿವಾರ ಆರಾಧನೆ ಮಾಡ್ತಾರೆ, ಸಬ್ಬತ್ ದಿನ ಅಂತಂದೇಳಿ ಅಂತ. ಇದು ಕೂಡ ಒಂದು ಕಲ್ಟ್ಸ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಬರ್ಬೇಕಾದ್ರೆ ಓಕೆ, ಮೋರ್ಮನೈಟ್ಸ್ ಆಗಿದ್ದಾರೆ. ಇನ್ನ ಕೆಳಗೆ ಬರ್ಬೇಕಾದ್ರೆ ಜೆಹೋವಾ ವಿಟ್ನೆಸ್ ಇದ್ದಾರೆ. ಆಮೇಲೆ ಇನ್ನೊಬ್ರು ಇದ್ದಾರೆ ಚರ್ಚ್ ಆಫ್ ಕ್ರೈಸ್ಟ್, ಅಂದ್ರೆ ಕ್ರಿಸ್ತನೊಬ್ಬನೇ ದೇವರು, ತಂದೆ ಇಲ್ಲ, ಪವಿತ್ರಾತ್ಮ ಇಲ್ಲ. ಇವ್ ಯೆಹೋವಾ ವಿಟ್ನೆಸ್ ಇರ್ತಾರೆ, ಯೆಹೋವಾ ಒಬ್ಬನೇ ದೇವರು, ಮಗ ಏನು ಕೆಲ್ಸಕ್ಕೆ ಬಾರ್ದವನು, ಸುಮ್ಮನೆ ಮಗ ಅಷ್ಟೇ. ಓಕೆ, ಪವಿತ್ರಾತ್ಮ ಇಲ್ಲೇ ಇಲ್ಲ, ಸಭೆಯಲ್ಲಿ ವರಗಳು ಇಲ್ಲೇ ಇಲ್ಲ, ಅನ್ಯ ಭಾಷೆ ಇಲ್ಲೇ ಇಲ್ಲ, ಓಕೆ, ಮಹತ್ ಕಾರ್ಯಗಳು ಇಲ್ಲೇ ಇಲ್ಲ, ಪ್ರವಾದನೆಗಳು ಇಲ್ಲೇ ಇಲ್ಲ ಎಂಬುವಾಗಿ ನಂಬುವಂತ ಇಂಥ ಫೆಲೋಶಿಪ್ಗಳು ಬಹಳಷ್ಟು ಇದಾವೆ. ಅದ್ರ ಮಧ್ಯದಲ್ಲಿ ಕ್ಯಾಥೋಲಿಸಂನಲ್ಲಿ ಬರ್ಬೇಕಾದ್ರೆ ವಿಗ್ರಹಾರಾಧನೆಗಳನ್ನು ಅವ್ರು ತೆಗೆದುಕೊಂಡು ಬಂದ್ರು. ಸಭೆಯೇ ಚರ್ಚ್ ದುರ್ಬೋಧನೆಗೆ ಒಳಗಾಗೋಗ್ಬಿಡ್ತು. ಇದು ಪರಲೋಕದ ದೇವರಿಗೆ, ಯೇಸುವಿಗೆ ತಲೆನೋವು ಆಗ್ಬಿಡ್ತಿದ್ದು. ನಾನು ರಕ್ತ ಸುರಿಸಿ ಸಂಪಾದಿಸಿಕೊಂಡ ನನ್ನ ಸಭೆ ಇವತ್ತೇನಾಗಿದೆ, ದುರ್ಬೋಧನೆಗೆ ಒಳಗಾಗಿದೆಯಲ್ಲ ಎಂಬುದಾಗಿ. ನಾನು ಪ್ರೀತಿಯುಳ್ಳ ದೇವಚಂದ್ರೆ, ಯಾಕೆ ನಾನು ಕೆಲವರು ಚರ್ಚೆಗೆ ಹೋಗ್ಬೇಡ್ರಿ ಎಂಬುದಾಗಿ ಹೇಳ್ತೀನಿ ಅಂದ್ರೆ, ಕೆಲವೊಂದು ದುರ್ಬೋಧನೆಗೆ ಅವರು ಒಳಗಾಗಿದ್ದಾರೆ. ಅದು ನಿಮಗೆ ಗೊತ್ತೇ ಆಗೋದಿಲ್ಲ. ನಿಮಗೇನಂತಿದೆ, ಮೇಲ್ನೋಟಕ್ಕೆ ಏನಾಗ್ತಿದೆ, ತುಂಬಾ ಚೆನ್ನಾಗಿ ಸ್ವೀಟ್ ಆಗಿ ಅನಿಸ್ತದೆ. ಮೇಲ್ ನೋಡ್ಬೇಕಾದ್ರೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ನಮ್ಮನ್ನು ಚೆನ್ನಾಗಿ ಪ್ರೀತಿಸ್ತಾರೆ, ನಮಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನೀವು ಅನ್ಕೊಳ್ತೀರಾ. ಬಟ್ ಎಲ್ಲೋ ಒಂದತ್ರ ದುರ್ಬೋಧನೆ. ಬಿ ಕೇರ್ಫುಲ್. ಹೆಸರು ಪ್ರಾರ್ಥನೆನೇ, ಇವ್ರು ಮಾಡಿರೋ ಕಳ್ಸೆ, ಅದು ಹೆಸರು ಮಾತ್ರ ಚರ್ಚೆ. ಬಟ್ ಸಭೆ ಒಳಗಡೆ ಏನಾಗಿದೆ, ಕಲ್ಟ್ಸ್ ಸ್ಟಾರ್ಟ್ ಆಗಿದೆ, ದುರ್ಬೋಧನೆಗಳು ಸ್ಟಾರ್ಟ್ ಆಗಿದೆ. ಅವ್ರ ವೈಯಕ್ತಿಕ ಜೀವಿತ ಹೇಗಿದೆ, ಅವ್ರ ಮಕ್ಕಳ ಜೀವಿತ ಹೇಗಿದೆ, ಅವ್ರ ಸೀಕ್ರೆಟ್ ಆಗಿ ಅವ್ರು ಎಂತ ಪಾಪಗಳೆಲ್ಲ ಅವ್ರು ಇದ್ದಾರೆ, ಎಂತ ದುರ್ಬೋಧನೆಗಳಿದ್ದಾರೆ, ಸ್ಲೋ ಆಗಿ ಅದನ್ನ ಹೇಳ್ತಾ ಹೋಗ್ತಾರೆ ಅವರು. ಬಿ ಕೇರ್ಫುಲ್. ಎಂಥ ದಿನಮಾನಗಳಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕಾಗಿದೆ. ಒಂದ್ ಕಡೆ ನರಕದಿಂದ ನಾವು ತಪ್ಪಿಸಲ್ಪಟ್ಟು ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕಾಗಿದೆ, ಇನ್ನೊಂದು ದುರ್ಬೋಧನೆಗಳಿಂದನೂ ಕೂಡ ನಾವು ಕಾಪಾಡಲ್ಪಡಬೇಕಾಗಿದೆ. ಅದಕ್ಕೆ ಪೌಲನ್ ಡೈರೆಕ್ಟ್ ಆಗಿ ಹೇಳ್ತಾನೆ, ಆ ನಾಯಿಗಳಿಗೆ ಎಚ್ಚರವಾಗಿರ್ರಿ ಎಂಬುದಾಗಿ ಹೇಳ್ತಾನೆ. ಡೈರೆಕ್ಟ್ ಆಗಿ ಹೇಳ್ತಾನೆ, ದುರ್ಬೋಧಕರಿಗೆ ಎಚ್ಚರವಾಗಿರ್ರಿ ಎಂಬುದಾಗಿ. ಇನ್ನು ಮುಂದೆ ಹೋಗಿ ಹೇಳ್ತಿದೆ ದೇವವಾಕ್ಯ, ಬಹಳ ಜನ ಪ್ರಸಂಗಿಕರಾಗಬೇಡ್ರಿ, ಬಹಳ ಜನ ನೀವು ಉಪದೇಶಕರಾಗಬೇಡ್ರಿ. ಸರಿಯಾಗಿ ತಿಳ್ಕೊಂಡು, ಸರಿಯಾಗಿ ಅಧ್ಯಯನ ಮಾಡಿ, ಸರಿಯಾಗಿ ಅದ್ರ ಕುರಿತಾದ ನಾಲೆಡ್ಜ್ ಅನ್ನು ಹೊಂದಿ, ಪವಿತ್ರಾತ್ಮನ ಸಹಾಯವನ್ನ ಬೇಡಿ, ತಂದೆ ಜೊತೆಗೆ ಸಂಬಂಧ ಇಟ್ಕೊಂಡು, ಯೇಸು ಸ್ವಾಮಿ ಜೊತೆಗೆ ಸಂಬಂಧ ಇಟ್ಕೊಂಡು, ಪ್ರಾರ್ಥನೆ ಪೂರ್ವಕವಾಗಿ
ಸಿದ್ಧ ಮಾಡಿ, ಧ್ಯಾನ ಮಾಡಿ, ವೈಯಕ್ತಿಕ ಅನುಭವದಿಂದ ಪ್ರಸಂಗ ಮಾಡ್ರಿ. ಸುಮ್ಮನೆ ನೀವು ಬೋಧಕರಾಗಬೇಡ್ರಿ. ಭಯಂಕರವಾದ ನ್ಯಾಯ ತೀರ್ಪಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಚರ್ಚ್ನಲ್ಲಿ ಕಲ್ಟ್ ಸ್ಟಾರ್ಟ್ ಆಯ್ತ್ರಿ. ಬಟ್ ಇದ್ರ ಮಧ್ಯದಲ್ಲಿಯೂ ಏನೇ ಆಗ್ಲಿ, ಒಂದ್ ಕಡೆ ನೋಡ್ರಿ ಲೋಕ ಒಂದ್ ಕಡೆ ಓಡ್ತಾ ಇದೆ, ಪ್ರಪಂಚ ಒಂದ್ ಕಡೆ ಓಡ್ತಾ ಇದೆ, ಇನ್ನೊಂದ್ ಕಡೆ ದುರ್ಬೋಧನೆಗಳು ಒಂದ್ ಕಡೆ ನೋಡ್ತಾ ಇದೆ. ಆದ್ರೆ ಇದು ಎರಡರ ಮಧ್ಯದಲ್ಲಿ ದೇವರು ತನ್ನ ಜನರನ್ನು ದೇವರು ಸಿದ್ಧಪಡಿಸ್ತಾ ಇದ್ದಾನೆ. ದೇವರು ತನ್ನ ಸಭೆಯನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಇದ್ರ ಮಧ್ಯದಲ್ಲಿ ಆಲ್ ಆಫ್ ಸಡನ್ ಆಗಿ ಒಂದು ಘಟನೆ ನಡೀತದ್ರಿ. ಆಲ್ ಆಫ್ ಸಡನ್ ಆಗಿ ಒಂದು ಘಟನೆ ನಡೀತಿದೆ. ಅದೇನಂದ್ರೆ ದ ರಾಪ್ಚರ್ ಆಫ್ ದ ಚರ್ಚ್. ರಾಪ್ಚರ್ ಅಂತಂದ್ರೆ ಸಭೆ ತಕ್ಷಣ ಎತ್ತಲ್ಪಡ್ತದೆ. ಒಂದ್ ಕಡೆ ಪ್ರಪಂಚ ಫುಲ್ ಫ್ಯಾಷನ್ ಆಗಿ ಓಡ್ತಾ ಇದೆ, ಸುಮ್ಮನೆ ಓಡ್ತಾ ಇದೆ. ಇನ್ನೊಂದು ಕಡೆ ಸಭೆಗಳಲ್ಲಿ ದುರ್ಬೋಧನೆ ಅದು ಓಡ್ತಾ ಇದೆ. ಚರ್ಚ್ ಫ್ಯಾಷನ್ ಆಗ್ತಾ ಇದೆ. ನೋ, ಇದು ಫ್ಯಾಷನ್ ಆಗೋದಕ್ಕೋಸ್ಕರ ಅಲ್ಲ ರೀ. ದೇವರ ಸಭೆಯು ಪರಿಶುದ್ಧತೆ, ನೀತಿ ಎಂಬ ನಾರು ಮಡೆಯನ್ನು ಹೊತ್ತುಕೊಂಡು ಶುದ್ಧ ಮೊದಲಿಂಗನನ್ನು ಎದುರುಗೊಳ್ಳುವ ಸಭೆಯಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಸಭೆ ಆಗ್ಬೇಕಾಗಿದೆ. ಆಮೆನ್. ಅಂತ ಸಭೆಗೆ ಇವತ್ತು ದೇವರು ನಮ್ಮನ್ನು ಕರೆತಂದು ನಿಲ್ಲಿಸಿದ್ದಾನೆ. ನಾವು ಸಿದ್ಧರಾಗ್ತೀವೋ ಇಲ್ಲೋ ಗೊತ್ತಿಲ್ಲ. ಒಂದು ಮಾತ್ರ ಸತ್ಯ, ಸಡನ್ ಆಗಿ ದ ರಾಪ್ಚರ್ ವಿಲ್ ಹ್ಯಾಪನ್. ಸಡನ್ ಆಗಿ ಸಭೆ ಎತ್ತಲ್ಪಡ್ತಿದೆ. ಪೇಪರ್ನಲ್ಲಿ ಬರ್ತಿದೆ, ನ್ಯೂಸ್ಗಳಲ್ಲಿ ಮಿಲಿಯನ್ಸ್. ಟುಡೇಸ್ ನ್ಯೂಸ್ ಏನ್ ಹೇಳ್ತಿದೆ? ಮಿಲಿಯನ್ಸ್ ಆರ್ ಮಿಸ್ಸಿಂಗ್. ಬಹಳಷ್ಟು ಜನರು ಕಾಣ್ತಾ ಇಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಒಬ್ರು ಎತ್ತಲ್ಪಡ್ತಾರೆ, ಒಬ್ರು ಕೈ ಬಿಡಲ್ಪಡ್ತಾರೆ. ಸಡನ್ ಆಗಿ ನೀವು ಎತ್ತಲ್ಪಟ್ಟ ನಿಮ್ಮ ಅಕ್ಕಪಕ್ಕದವರು ಬಂದು ಕೇಳ್ತಾರೆ, ಮೀನಾಕ್ಷಮ್ಮ ಎಲ್ಲಿದ್ದೀರಿ ಅಂತ ಬಾಗಿಲು ತಟ್ಟಿದ್ರೆ ಮೀನಾಕ್ಷಮ್ಮ ಇಲ್ಲ. ಮೀನಾಕ್ಷಮ್ಮ ಎಲ್ಲಿದ್ದಾರೆ? ಮೀನಾಕ್ಷಮ್ಮ ಎತ್ತಲ್ಪಟ್ಟಿದ್ದಾರೆ. ಅಲ್ಲಿಗೆ ಹೋಗ್ತಾರೆ, ಸಂಜು ನೋ, ಸಂಜು ಲೋಕೇಶ ನೋ. ಯಾರು ಇಲ್ವಾ? ಎಲ್ಲ ಇದೆ. ಮನೆ ಪೂರ ಖಾಲಿ, ಅಲ್ಲೇ ಬಿದ್ದಿದೆ. ಮನೆ ಪೂರ್ತಿ ಅಲ್ಲೇ ಬಿದ್ದಿದೆ. ರಾಜೇಶ್ ಅಣ್ಣ, ನಿನ್ನ ಮನೆ ಎಲ್ಲ ಅಲ್ಲೇ ಬೀಳ್ತಿದೆ. ಕೆಲಸ ಎಲ್ಲ ಅಲ್ಲೇ ಬೀಳ್ತಿದೆ. ವಿನೋದ, ನಿನ್ನ ಕೆಲಸ ನಿನ್ನ ಎಲ್ಲ ಫ್ಯಾಕ್ಟ್ರಿ ನಿಂದ ಎಲ್ಲ ಬಂದಾಗ್ತದೆ. ಸೋಮಣ್ಣ, ನಿನ್ನ ಮನೆ ಸಾಮಾನು ಗೀಮಾನು ಎಲ್ಲ ಅಲ್ಲೇ ಬಿದ್ದಿರ್ತದೆ. ಹೆಂಡತಿ ಮಕ್ಕಳ ಜೊತೆಗೆ ನಾವು ಎತ್ತಲ್ಪಡ್ತೇವೆ. ಒಂದ್ಸರಿ ಯಾರು ರಾಮನ್. ಹಲ್ಲೆಲೂಯಾ. ರಾಪ್ಚರ್ ಅನ್ನೋದು ಬಹಳ ಶೀಘ್ರವಾಗಿ ಅದು ನಡೀಲಿಕ್ಕಿದೆ. ಆಮೆನ್. ಹೌ ಈಸ್ ರಾಪ್ಚರ್ ಗೋಯಿಂಗ್ ಟು ಬಿ? ಹೆಂಗೆ ಇದು ನೆರವೇರ್ತದೆ ರಾಪ್ಚರ್? ಆರ್ ಯು ರೆಡಿ? ರಾಪ್ಚರ್ ಅಂತೂ ಸಿದ್ಧ ಆಗ್ತಿದೆ. ಸ್ವಾಮಿ ಬರ್ಲಿಕ್ಕಿದ್ದಾನೆ. ಆದ್ರೆ ಒಂದು ಪ್ರಶ್ನೆ ಏನಂದ್ರೆ, ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ನಾವು ಸಿದ್ಧರಾಗಿದ್ದೇವಾ? ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದೆ. ಪೌಲನ್ ಬರೀತಾನೆ, ಕೊರಿಂಥದವರಿಗೆ ಬರ್ಬೇಕಾದ್ರೆ ಹೇಳ್ತಾನೆ, ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ಜೋರಗಡೆ ನೂತನ ಸೃಷ್ಟಿ. ಹೇಳ್ರಿ ಜೋರಾಗ ಅನ್ಸರಿ. ಯಾರಾದ್ರೂ ಕ್ರಿಸ್ತನಲ್ಲಿದ್ರೆ ಅವನ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಏನಾಯ್ತು? ನೂತನವಾಯ್ತು. ನೂತನವಾಗಿ ರಾಪ್ಚರ್ಗೋಸ್ಕರ ಸಿದ್ಧರಾಗಬೇಕಾಗಿದೆ. ಅದಕ್ಕೋಸ್ಕರ ಸಿದ್ಧರಾಗಬೇಕಾಗಿದೆ ರೀ. ನಿಮ್ಮ ಮಗನ್ನ ಮದ್ವೆಗೆ ಹೆಂಗೆ ನೀವು ಎಲ್ಲವನ್ನ ಸಿದ್ಧ ಮಾಡ್ಕೊಂಡು ಪ್ರಿಪೇರ್ ಆಗಿ ನಾವು ನಿಲ್ತಿರೋ, ಹಂಗೆ ಯೇಸು ಸ್ವಾಮಿನ ಮೀಟ್ ಮಾಡೋದಕ್ಕೋಸ್ಕರ ನಾವು ಸಿದ್ಧರಾಗಬೇಕಾಗಿದೆ ರೀ. ಇನ್ನೂ ಅದೇ ಅನ್ಬ್ಯಾಲೆನ್ಸಿಂಗ್ ಲೈಫ್. ಅತ್ಲಾಗಲ್ದೆ ಇತ್ಲಾಗಲ್ಲ. ಒಂದ್ಸರಿ ಬೀಳ್ತೀರಾ, 20 ಸತಿ ಬೀಳ್ತೀರಾ, 40 ಸರಿ ಎದ್ದೇಳ್ತೀರಾ, 50 ಸರಿ ಬೀಳ್ತೀರಾ, 50 ಸರಿ ಎದ್ದೇಳ್ತೀರಾ. ಕರ್ತನ ಭೋಜನ ತಗೊಂಡಿಲ್ಲ. ಯಾಕೆ? ಇಲ್ಲ ಪಾಶೆ, ತಗೊಂತಿಲ್ಲ. ಯಾಕೆ ಗೊತ್ತು? ನಿನ್ನ ಮನಸಾಕ್ಷಿ ನಿನಗೆ ಅನಿಸ್ತಾ ಇದೆ. ಏನೇ ಆಗ್ಲಿ ರೀ, ನಾವು ಸಿದ್ಧರಾಗ್ತವಿಲ್ಲ ಗೊತ್ತಿಲ್ಲ, ರಾಪ್ಚರ್ ಅಂತೂ ಖಂಡಿತ ಇದೆ. ಯಾರಾದ್ರೂ ನಿಮಗೆ ಟೈಮ್ ಇದ್ರೆ ಇಂಗ್ಲೀಷಲ್ಲಿ ಸ್ವಲ್ಪ ಅರ್ಥ ಆಗ್ಲಿ ಬಿಡ್ಲಿ, ಮನೆಗೆ ಹೋದಾಗ ಈ ವಾರದಲ್ಲಿ ಲೆಫ್ಟ್ ಬಿಹೈಂಡ್ ಅಂತ ಒಂದು ಪಿಕ್ಚರ್ ಇದೆ ರೀ, ಯೂಟ್ಯೂಬ್ನಲ್ಲಿ ಇದೆ. ದಯವಿಟ್ಟು ಆ ಪಿಕ್ಚರ್ನ ನೋಡ್ರಿ. ಕೈ ಬಿಡಲ್ಪಟ್ರೆ ಏನಾಗ್ತದೆ ಎಂಬುದಾಗಿ. ಲೆಫ್ಟ್ ಬಿಹೈಂಡ್ ಅಂತ ಒಂದು ಪಿಕ್ಚರ್ ಇದೆ. ಲೆಫ್ಟ್ ಬಿಹೈಂಡ್ ಮೂವಿ ಇದೆ ನೋಡ್ರಿ. ಗೆಟ್ ರೆಡಿ. ಹೇಗೆ ಆಗ್ತದೆ ಇದು ನೋಡ್ರಿ. ಯೇಸು ಸ್ವಾಮಿ ಲೈಫ್ನಲ್ಲಿ 4 ವಿಷಯಗಳು ಬಹಳ ಪ್ರಾಮುಖ್ಯವಾದದ್ದು. ಮೊದಲನೇದಾಗಿ ಐ ವಿಲ್ ಕಮ್, ನಾನು ಬರ್ತೀನಿ ಎಂಬುದಾಗಿ ದೇವ್ರು ಹೇಳಿದ್ರು. ಇಟ್ಸ್ ಹ್ಯಾಪೆಂಡ್, ಅದು ನೆರವೇರ್ತದು. ಫಸ್ಟ್ ಪಿಕ್ಚರ್ ಐ ವಿಲ್ ಕಮ್. ಫಸ್ಟ್ ಸ್ವಾಮಿ ಹೆಂಗ್ ಬಂದ್ರು? ಒಂದು ಮಗುವಾಗಿ ಬಂದ್ರು. ಇಟ್ಸ್ ಎ ಸ್ಮಾಲ್ ಬೇಬಿ, ಒಂದು ಸಣ್ಣ ಮಗುವಾಗಿ ಬಂದ್ರೋ ಇಲ್ವೋ? ಕ್ರಿಸ್ಮಸ್ ಮಾಡ್ತೇವಿಲ್ಲ ನಾವು, ಅದೇನು ಸೂಚನೆ ಅಂತ? ಕ್ರಿಸ್ಮಸ್ ಸೂಚನೆ ಯೇಸು ಸ್ವಾಮಿ ಬಂದ ಎಂಬುದಾಗಿ ಹೇಳ್ತೀವಿ. ದೆನ್ ಐ ವಿಲ್ ಡೈ, ನಾನು ಪ್ರಾಣ ಕೊಡ್ತೀನಿ, ನಾನು ಸಾಯ್ತೀನಿ ಎಂಬುದಾಗಿ ಹೇಳಿದ್ದನ್ನ ನೆರವೇರ್ತಾ ಇಲ್ಲ. ಅದು ನೆರವೇರ್ತಾ ಇಲ್ಲ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸತ್ನೋ ಇಲ್ಲೋ? ಹೇಳ್ರಿ, ಸತ್ತನು. ಆಮೇಲೆ ಹೇಳ್ತದೆ ಐ ವಿಲ್ ರಿಸರೆಕ್ಟ್, ನಾನು ಪುನರುತ್ಥಾನ ಹೊಂದುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಅದು ಘಟನೆ ನಡೀತೋ ಇಲ್ವೋ? ಅದಕ್ಕೆ ಕಾರಣ ಏನು?
ಅದಕ್ಕೇನು ಸೂಚನೆ? ಖಾಲಿ ಆಗಿರುವ ಸಮಾಧಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಖಾಲಿ ಆದಂಥ ಸಮಾಧಿ ಅದಕ್ಕೆ ಸಾಕ್ಷಿ ಆಗಿದ್ದಾರೆ. ಬಟ್ ಇನ್ನೊಂದೇನೆಂದ್ರೆ, ಐ ವಿಲ್ ಬಿ ಬ್ಯಾಕ್, ನಾನು ಹಿಂತಿರುಗಿ ಬರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಓಕೆ, ಅದಿನ್ನ ನೆರವೇರಿಲ್ಲ ರೀ. ಅದು ಮೇಲಿರೋದು 3 ಪಿಕ್ಚರ್ ನೆರವೇರಿದೆ, ಕೆಳಗಡೆ ಪಿಕ್ಚರ್ ಇನ್ನ ನೆರವೇರಲಿಲ್ಲ. ಐ ವಿಲ್ ಬಿ ಬ್ಯಾಕ್. ಅದಕ್ಕೆ ಮುಂದೆ ವಾಕ್ಯ ಏನು ಹೇಳ್ತದೆ? ಗೆಟ್ ರೆಡಿ. ಯೇಸು ಸ್ವಾಮಿ ಹೇಳಿದ್ರು, ನಾನು ಹಿಂತಿರುಗಿ ಬರ್ತೇನೆ. ಯಾರಿಗೆ ಹೇಳಿದ್ರು? ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳ್ಬೇಕಾದ್ರೆ ಯೇಸು ಸ್ವಾಮಿ ಹೇಳಿದ್ರು, ಹೀಗೋ ನಾನೀಗ ಹೋಗ್ತೀನಿ, ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ನಾನು ತಿರುಗಿ ಬಂದು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ಯೇಸು ಸ್ವಾಮಿ ತಿರುಗಿ ಬರ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಒಂದ್ಸರಿ ಎಲ್ಲರೂ ಹೇಳ್ರಿ, ಯೇಸು ಸ್ವಾಮಿ ತಿರುಗಿ ಬರ್ಲಿಕ್ಕಿದ್ದಾರೆ. ಆಮೇನ್. ಇದೊಂದು ಪ್ರಶ್ನೆ ಇತ್ತು ರೀ ಶಿಷ್ಯಂದ್ರಿಗೆ. ಈ ಎಣ್ಣೆ ಮರಗಳ ಗುಡ್ಡದ ಮೇಲೆ ಯೇಸು ಸ್ವಾಮಿ ಕುತ್ಕೊಂಡಾಗೆ ಒಂದು ಫೈನ್ ಪ್ರಶ್ನೆ ಕೇಳ್ತಾರ ಶಿಷ್ಯಂದ್ರು. ಏನ್ ಕೇಳ್ತಾರಂದ್ರೆ, ಹೋದ್ರೆ ಅದನ್ನ, ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ನೋಡ್ರಿ ಆ ಜನ ಸುತ್ತಲೂ ಯಾರು ಜನ ಇಲ್ಲ ಅಲ್ಲಿ. ಓಕೆ, ಒಂದು ದೊಡ್ಡ ಎಣ್ಣೆ ಮರ ಕಾಣ್ತಿತ್ತು ನೋಡಲ್ಲಿ ಬ್ಯಾಕ್ ಸೈಡ್ ನಲ್ಲಿ. ಎಣ್ಣೆ ಮರ ಇದೆ. ಶಿಷ್ಯಂದ್ರು ಬಂದು ಒಂದು ಪ್ರಶ್ನೆ ಕೇಳಿದ್ದಾರೆ. ಏನೇ ಕೇಳ್ತಿದ್ದಾರೆ? ಓಕೆ, ಪ್ರತ್ಯೇಕ, ಅದು ಯಾವಾಗ ಆಗುವುದು? ನೀನು ಹೇಳಿದಲ್ಲ ಸ್ವಾಮಿ ಹಿಂತಿರುಗಿ ಬರ್ತೀನಿ ಅಂತ, ಯಾವಾಗ ಆಗುವುದು? ನಿನ್ನ ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು. ನಮಗೆ ಹೇಳು, ವರ್ಲ್ಡ್ ಹೆಂಗೆ ಎಂಡ್ ಆಗುತ್ತೆ, ನಿನ್ನ ಪ್ರತ್ಯಕ್ಷತೆ ಹೆಂಗಿರ್ತದೆ? ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದೇನೆಂದ್ರೆ, ಓಕೆ ಹೋದ್ರೆ ಅದನ್ನ, ಇದಲ್ಲದೆ ಯೇಸು ಸ್ವಾಮಿ ಹೇಳಿದ್ದು, ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಹಲ್ಲೆಲೂಯಾ. ಆಫ್ರಿಕಾದವರಿಗೆ ಸುವಾರ್ತೆ ಸಾರಲು, ಯಹೂದ್ಯರಿಗೆ ಸಾರಲ್ಪಡ್ತು, ಹೇಳ್ರಿ ಸಾರಲ್ಪಡ್ತು. ಮುಸಲ್ಮಾನರಿಗೆ, ಅರಬರಿಗೆ, ಇಂಗ್ಲಿಷ್ನರಿಗೆ, ಯುರೋಪಿಯನ್ನರಿಗೆ, ಅಮೇರಿಕದವ್ರಿಗೆ, ಚೀನಾದವ್ರಿಗೆ, ರಷ್ಯಾದವ್ರಿಗೆ, ಆಸ್ಟ್ರೇಲಿಯಾದವ್ರಿಗೆ, ಭಾರತ ದೇಶದವ್ರಿಗೆ, ಕರ್ನಾಟಕದವ್ರಿಗೆ, ದಾವಣಗೆರೆಯವ್ರಿಗೆ. ವಾ, ಹಲ್ಲೆಲೂಯಾ. ಹೇಳ್ರಿ, ಪ್ರಪಂಚಕ್ಕೆ ಸಾರಲ್ಪಡ್ತು, ನನಗೂ ಸಾರಲ್ಪಡ್ತು. ನಿಮ್ಮ ಪಕ್ಕದಲ್ಲಿ ನೋಡ್ರಿ, ನಿಮಗೂ ಸಾರಲ್ಪಡ್ತು. ಓಕೆ, ಈಗ ಹೇಳ್ರಿ ಎಲ್ಲರೂ, ಅಂತ್ಯವು ಬರ್ಲಿಕ್ಕಿದೆ. ಕರೆಕ್ಟ್. ಎಲ್ಲ ದೇಶಗಳಿಗೆ ಇವತ್ತು ಸುವಾರ್ತೆ ಮುಟ್ತಾ ಇದೆ. ಅವಾಗಲೇ ನಾವು ನೋಡಿದ್ವಲ್ಲ ಆ ಪಿಕ್ಚರ್ನಲ್ಲಿ. ಓಕೆ, ಎಲ್ಲ ಧರ್ಮದ ಜನರಿಗೂ ಸುವಾರ್ತೆ ಸಾರಿ ಇವತ್ತು ಕ್ರಿಸ್ತನ ಒಂದು ಐಕ್ಯ ಸಭೆ ಆಗ್ತಾ ಇದೆ. ಇದು ಸೂಚನೆ ಏನಂದ್ರೆ, ಈ ವಾಕ್ಯ ನೆರವೇರ್ತಾ ಇದ್ದಾರೆ. ಅಂತ್ಯಕ್ಕೆ ನಾವು ಬಹಳ ಹತ್ತಿರವಾಗಿದ್ದೇವೆ. ಈಗ ಟೈಮ್ ಎಷ್ಟು ಗೊತ್ತಾ? ಹಲೋ, ಈಗ ಟೈಮ್ ಎಷ್ಟು? 11:55. 12 ಗಂಟೆ ಆಗ್ಲಿಕ್ಕೆ ಇನ್ನು 5 ನಿಮಿಷ ಇದೆ ರೀ. ಇನ್ನು 5 ಮಿನಿಟ್ಸ್ ಇದೆ. ಇವಾಗಿನ ಟೈಮಲ್ಲಿ ನಾನು ಕೇಳಿದ್ದು ಪ್ರಪಂಚದ ಅಂತ್ಯದ ಟೈಮ್, ವರ್ಲ್ಡ್ ಎಂಡ್ ಟೈಮ್. ಸೊ ವಿ ಆರ್ ವೆರಿ ಕ್ಲೋಸ್. ಸಭೆ, ಚರ್ಚ್, ಲಿಸನ್ ಮೀ. ಇನ್ನೊಂದು ಸಂತತಿ ಇಲ್ಲ ರೀ, ಇನ್ನೊಂದು ಜನಾಂಗ ಇಲ್ಲ, ಇನ್ನೊಂದು ಯುಗ ಇಲ್ಲ ರೀ. ವಿ ಆರ್ ದ ಲಾಸ್ಟ್ ಪೀಪಲ್. ನಾವು ಅಂತ್ಯ ಕಾಲದಲ್ಲಿದ್ದಂಥ ಜನರಾಗಿದ್ದೇವೆ. ವಿ ಆರ್ ದ ಲಾಸ್ಟ್ ಪೀಪಲ್. ನಾವು ಅಂತ್ಯಕಾಲದ ಕೊನೆ ಗಳಿಗೆಯಲ್ಲಿದ್ದಂಥ ಜನರು ನಾವು ಆಗಿದ್ದೇವೆ. ನಾನು ಮಾತು ಹೇಳ್ತೀನಿ, ಗೆಟ್ ರೆಡಿ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಯೇಸು ಸ್ವಾಮಿ ಹೇಳ್ತಿರೋ ಮಾತೇನೆಂದ್ರೆ, ಇನ್ನೂ ಸ್ವಲ್ಪ ಮುಂದಾಗಿ ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಅದರ 27ನೇ ವಾಕ್ಯಕ್ಕೆ ಬರ್ಬೇಕಾದ್ರೆ, ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸ್ತದೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರ್ತದೆ. ಒಂದು ಮಿಂಚು ದಡಾರ್ ಅಂತಂದೇಳಿ ಹೆಂಗೆ ಹೊಡೆದು ಹೋಗ್ತದೋ ಹಂಗೆ ಯೇಸು ಸ್ವಾಮಿ ಪ್ರತ್ಯಕ್ಷತೆ ಸಡನ್ ಆಗಿ ಯೇಸು ಸ್ವಾಮಿ ಬರ್ಲಿಕ್ಕಿದ್ದಾನೆ. ಅದಕ್ಕೆ ಒಬ್ಬ ಭಕ್ತರು ಹೀಗೆ ಬರೆದಿದ್ದಾರೆ, ತಮಿಳಲ್ಲಿ ತುಂಬಾ ಚೆನ್ನಾಗಿದೆ. ಕೆಟ್ಟೇನ್ ಕೇಟೇನ್ ಕೇಟೇನ್ ಎಪ್ಪೋದು ಎನ್ನೇಸು ವರ್ವಾರ್ ಎಂದು ಸೀರ್ಕೇಳಿ ಯೇಸು ಪ್ರಕಾಶಮ್ಮ ಅವರು ಬರೆದಿರೋ ಸಾಂಗ್, ಬ್ಯೂಟಿಫುಲ್ ಸಾಂಗ್ಸ್. ತಮಿಳಲ್ಲಿ ಇಸ್ ಅ ವೆರಿ ಓಲ್ಡ್ ಸಾಂಗ್ಸ್. ನನ್ಗೆ ಎಲ್ಲ ಕಡೆ ಹೋಗಿ ಕೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಯಾವಾಗ ಬರ್ತಾರೆ, ಯೇಸು ಸ್ವಾಮಿ ಯಾವಾಗ ಬರ್ತಾರೆ. ಹೋಗಿ ಆಕಾಶ ಕೇಳಿದಂತೆ, ಯಾವಾಗ ಬರ್ತೀರಂತ. ನನಗೆ ಗೊತ್ತಿಲ್ಲ, ನಾನು ರೆಡಿ ಆಗಿದ್ದೀನಿ ಅಂತಂತೆ ಆಕಾಶ. ಮೋಡಗಳಿಗೆ ಹೋಗಿ ಕೇಳ್ದಂತೆ, ನೀನು ಯೇಸು ಸ್ವಾಮಿ ಗೊತ್ತಾ ಯಾವಾಗ ಬರ್ತಾರೆ, ಅದು ಹೇಳ್ದೆ ನನಗೆ ಗೊತ್ತಿಲ್ಲ ಅಂತ. ಭೂಮಿಗೆ ಹೋಗಿ ಕೇಳಿದೆ, ಯಾವಾಗ, ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ದಂತೆ. ದೇವದೂತರಿಗೆ ಹೋಗಿ ಕೇಳಿದ್ರಂತೆ. ಓಕೆ, ದೇವದೂತರಿಗೆ ಹೋಗಿ ಯೇಸು ಸ್ವಾಮಿ ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ, ದೇವದೂತ ಹೇಳಿದಂತ ನನಗೂ ಗೊತ್ತಿಲ್ಲ, ಬಟ್ ನನಗೆ ಒಂದೇ ಒಂದು ಹೇಳಿದ್ರು, ತುತ್ತೂರು ರೆಡಿ ಮಾಡಿ ಇಡ್ಕೊ, ನಾನು ಬರ್ತೀನಿ ಅಂತಂದು ಹೇಳಂತ. ತುತ್ತೂರು ರೆಡಿ ಮಾಡ್ಕೊಂಡು ನಾನು ಕಾಯ್ತಾ ಇದ್ದೀನಿ.
ಕೊನೆಗೆ ಯೇಸು ಸ್ವಾಮಿಗೆ ಕೇಳಿದ್ರಂತೆ, ಯೇಸು ಸ್ವಾಮಿ ನೀನು ಯಾವಾಗ ಬರ್ತೀಯ ಅಂತ ಕೇಳಿದ್ರೆ ಯೇಸು ಸ್ವಾಮಿ ಸ್ವತಃ ಹೇಳಿದ್ರಂತೆ, ನನಗೂ ಗೊತ್ತಿಲ್ಲ, ನನ್ನ ತಂದೆ ಯಾವಾಗ ಕಳಿಸ್ತಾನೆ ಅವಾಗ ನಾನು ಬರ್ತೀನಿ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಮೊದಲನೇ ಶತಮಾನದಲ್ಲಿ ಜನರು ಅನ್ಕೊಂಡ್ಬಿಟ್ರು ಯೇಸು ಸ್ವಾಮಿ ಬರ್ತಾರೆ ಈಗ ಅಂತಂದು ಹೇಳಿ. ಯಾವಾಗ 3,000 ಜನ, 4,000 ಜನ, 5,000 ಜನ ರಕ್ಷಣೆ ಹೊಂದಿದ್ರು, ಎಲ್ಲ ಕಡೆ ಸುವಾರ್ತೆ ಸಾಲ್ಬಾರ್ದು ಅವಾಗಲೇ ಅನ್ಕೊಂಡ್ಬಿಟ್ರು ಅವರು. ಆದರೆ ದೇವ್ರಿಗೆ ಸ್ತೋತ್ರ ರೀ, ಅಲ್ಲಿಂದ ದೇವ್ರು ಕಾಯ್ತಾ ಕಾಯ್ತಾ ಈ ಎಷ್ಟು ದೇವ್ರು ತಡ ಮಾಡಿದಾನಂದ್ರೆ 2025 ವರ್ಷಗಳು ಕಳೆದು ಹೋಗ್ತಾ ಇದೆ. ಅಲ್ಲಿ ತಡ ಮಾಡಿದ ಉದ್ದೇಶ ಏನಂದ್ರೆ ಬೈಬಲ್ ಹೇಳ್ತದೆ, ಜಾನ್ 3:16, ಒಬ್ಬನಾದರೂ ನಾಶವಾಗಬಾರ್ದು. ಹಲ್ಲೆಲೂಯ. ದೇವರೆಷ್ಟೋ ಪ್ರೀತಿಯನ್ನು ಇಟ್ಟು ಒಬ್ಬನಾದರೂ ನಾಶವಾಗಬಾರ್ದು ಎಂಬುದಾಗಿ ದೇವ್ರು ಕಾಯ್ತಾ ಇದ್ದಾರೆ. ಇನ್ನು ಮುಂದಾಗಿ ಹೋಗಿ ಯೇಸು ಸ್ವಾಮಿ ಹೇಳ್ತಾರೆ, ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಯೇಸು ಸ್ವಾಮಿ ತಿರುಗಿ ಬರುವಂಥದ್ದನ್ನ ಆಕಾಶದಲ್ಲಿ ಏನಾಗ್ತಿದೆ, ಅದು ಕಾಣಬರುವುದು. ಆಗ ಏನ್ ಹೇಳ್ತಿದೆ, ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡ್ಕೊಳ್ತಾರೆ ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನ ಎಲ್ಲರೆಡೆ ಕಾಣುವರು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳಿದ್ರೆ ನಾನು ತಿರುಗಿ ಬರ್ತೀನಿ ಎಂಬುದಾಗಿ ಖಂಡಿತ ಅದು ನೆರವೇರ್ಲಿಕ್ಕಿದೆ. ಹೇಗೆ ನೆರವೇರ್ತದೆ? ಒಂದು ಪಿಕ್ಚರೈಸ್ನಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಎಲ್ಲ ದೇವದೂತರ ಜೊತೆಗೆ ಆತನು ಬರ್ಲಿಕ್ಕಿದ್ದಾನೆ. ಇನ್ನೂ ಮುಂದಾಗಿ ನಾವು ಹೇಳ್ಬೇಕಾದ್ರೆ ಮತ್ತು ಆತನು ಹೇಳ್ತಾನೆ, ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳಿಸ್ತಾರೆ. ದೂತರನ್ನು ಕಳಿಸಿ ಅವ್ರು ಏನ್ ಮಾಡ್ತಾರೆ, ತುತ್ತೂರಿ ಮಹಾಶಬ್ದದಿಂದ ತನ್ನ ದೂತರನ್ನು ಕಳಿಸುವನು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆತನು ಆದುಕೊಂಡವರನ್ನು, ಇದು ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆತನು ಆದುಕೊಂಡವರನ್ನು, ಆತನು ಆದುಕೊಳ್ಬೇಕಾದ್ರೆ ಆದುಕೊಳ್ಳುವಾಗ ನಾವು ಜೀವಿಸ್ಬೇಕ್ರಿ ಅಷ್ಟೇ. ಆತ ನಮ್ಮನ್ನು ಆರಿಸ್ಕೊಳ್ಬೇಕಾ? ಓಕೆ, ಎಲ್ಲರೂ ಹೇಳ್ರಿ, ಕರೆದವರು ಬೇರೆ. ಹೇಳ್ರಿ, ಕರೆದವರು ಬೇರೆ, ಕರೆಯಲ್ಪಟ್ಟವರು ಬೇರೆ, ಆಯಲ್ಪಟ್ಟವರು ಬೇರೆ. ಆಯಲ್ಪಟ್ಟವರು ಬೇರೆ. ನೀವು ಯಾವ ಗುಂಪಿನಲ್ಲಿ ಇರ್ತೀರಾ? ಕರೆಯಲ್ಪಟ್ಟು ನಿಮ್ಗೊಂದು ಇನ್ವಿಟೇಷನ್ ಇದೆ, ಚರ್ಚಿಗೆ ಬಂದಿದ್ದೀರಾ, ಬಟ್ ನೀವು ಆಯಲ್ಪಟ್ಟು ರ್ಯಾಪ್ಚರ್ನಲ್ಲಿ ನೀವು ಸೇರ್ಬೇಕಂದ್ರೆ ನೀವು ಆದುಕೊಳ್ಬೇಕಾಗಿದೆ. ಆಮೇನ್. ಅದಕ್ಕೆ ವಾಕ್ಯ ಹೇಳ್ತಿದೆ, ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆವರೆಗೂ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಆಮೇನ್. ದೇವದೂತರು ರೆಡಿ ಇದ್ದಾರೆ. ಯೇಸು ಸ್ವಾಮಿ ಒಂದ್ ವೇಳೆ ಇವತ್ತು ರಾತ್ರಿ ರ್ಯಾಪ್ಚರ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ, ಪ್ರೈಸ್ ದಿ ಲಾರ್ಡ್. ಆದ್ರೆ ಸಂತೋಷನಾ? ರೆಡಿ ಇದ್ದೀರಾ? ಅಪ್ಪ ನಾನು ಫಸ್ಟ್ ರೆಡಿ ಇದ್ದೀನಿ. ಹಲ್ಲೆಲೂಯ. ಹೇಳ್ರಿ, ನೀವು ರೆಡಿನಾ? ಓ, ಈಗ ಏನಾಗ್ತಿದೆ, ರಾತ್ರಿ ಒಂದು ತುತ್ತರಿ ತಗೊಂಡು ನಿಮ್ಮ ಮನೆ ಮುಂದೆ ಬಂದು ಓಕೆ ತುತ್ತೂರ್ತು ಅಂತಂದ್ರೆ ಜೋರಾಗಿ ಹೂಬಿದ್ರೆ ಹೋಗತ್ಲಕ್ಕೆ ಅಂತಂದೇಳಿ ಮಕ ಬೇಡ್ರಿ ತುಂಬ ಹಚ್ಕೊಂಡು. ಹಲೋ, ಗೆಟ್ ರೆಡಿ, ಸಿದ್ಧರಾಗ್ರಿ. ಆ ತುತ್ತೂರಿ ಸೌಂಡ್, ಆ ದೇವದೂತ ಏನಕ್ಕೆ ನಿಮ್ಮ ಮನೆ ಹತ್ರ ಬರ್ತಾನೆ ಅಂತಂದ್ರೆ ನಿಮ್ಮನ್ನು ಒಟ್ಟುಗೂಡಿಸುವುದಕ್ಕೋಸ್ಕರ. ಒಂದು ಸಾರ್ವತ್ರಿಕ ಸಭೆ ಪರಲೋಕದಲ್ಲಿ ಉಂಟಾಗ್ಲಿಕ್ಕಿದೆ. ಅಲ್ಲಿ ಜನ ಎಷ್ಟಿದ್ದಾರೆ ಎಣಿಸ್ರಿ ನೋಡೋಣ. ಆತನ ಮಹಿಮೆ ಬರೋಣ ಹೆಂಗಿದೆ ಗೊತ್ತಾ? ಇಸ್ ಎ ವೆರಿ ಪವರ್ಫುಲ್ ರೀ. ಆತನ ತಿರುಗಿ ಬರಣವಾಗುವಂಥದ್ದು ಇಸ್ ವೆರಿ 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 ಪವರ್ಫುಲ್. ಹಲ್ಲೆಲೂಯ, ಹಲ್ಲೆಲೂಯ. ಆತನ ದೇವದೂತನ, ಪ್ರಧಾನ ದೂತನ ಶಬ್ದದೊಡನೆ ಆತನು ಪರಲೋಕದಿಂದ ಆತನ ಭೂಲೋಕಕ್ಕೆ ಇಳಿದು ಬರಬೇಕಾದ್ರೆ ರಾಜಾದಿ ರಾಜನಾಗಿ, ಆಮೆನ್, ಮಹಿಮೆಯ ಕರ್ತನಾಗಿ, ಹಲ್ಲೆಲೂಯ, ರಕ್ಷಕನಾಗಿ ಅಲ್ಲ ರೀ ಆತನು ಬರುವಂಥದ್ದು. ಯಾಕಂದ್ರೆ ಆಲ್ರೆಡಿ ಮರಣವನ್ನ, ಪಾತಾಳವನ್ನ, ಸೈತಾನನ್ನ ಜಯಿಸಿ, ಲೋಕವನ್ನೇ ಜಯಿಸಿ ಜಯವೀರನಾಗಿ ಆತನು ಬರ್ಲಿಕ್ಕಿದ್ದಾನ್ರಿ. ಆಮೆನ್, ಹಲ್ಲೆಲೂಯ. ಹೀಗೆ ಯೇಸು ಸ್ವಾಮಿ ಬರಬೇಕಾದ್ರೆ ಏನಾಗ್ತಿತ್ತು ಹೇಳ್ರಿ ನೋಡೋಣ. ಪೌಲನು ಥೆಸಲೋನಿಕೆ ಬರೆದ ಸಭೆಗೆ ಬರಿಬೇಕಾದ್ರೆ ಆತನು ಹೇಳ್ತಾನೆ, ಓಕೆ, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನೂ ಸಹ ದೇವರ ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಹಲ್ಲೆಲೂಯ. ಸತ್ತು ಸಮಾಧಿಯಲ್ಲಿರೋರು ಕೂಡ ಎದ್ದು ಬರ್ತಾರ್ರಿ. ಆಮೆನ್. ಬರೇ ಆ ತುತ್ತೂರಿ ಸೌಂಡ್ ನಮಗ್ ಮಾತ್ರ ಅಲ್ಲದೆ ಯಾರಿಗೆಲ್ಲ ಕೇಳ್ತದೆ? ಈಗ ನಾವು ಯಾರೆಲ್ಲ ಕ್ರಿಸ್ತನಲ್ಲಿ ಸಮಾಧಿ ಆಗಿದ್ದಾರೋ, ಕ್ರಿಸ್ತನಲ್ಲಿ ಯಾರೆಲ್ಲ ಹೂಣಲ್ಪಟ್ಟಿದ್ದಾರೋ, ದೇವದೂತರು ಬಂದು ಹೇಳ್ತಾರೆ, ಹಲೋ ಸರ್, ಮಲ್ಕೊಂಡಿದ್ ಸಾಕು, ಕಮಾನ್ ಗೆಟ್ ಅಪ್, ಎದ್ದೇಳ್ರ ಮೇಲೆ. ಆಮೆನ್, ಆಮೆನ್. ನಮ್ಮವರು ಎದ್ದು ಬರ್ತಾರೆ. ಹೇಳ್ರಿ ಒಂದ್ಸರಿ, ಹೇಳ್ರಿ ಆಮೆನ್. ಯಾರು ಕ್ರಿಸ್ತನಲ್ಲಿ ಇದ್ರು, ಯಾರು ಆದ್ಕೊಂಡು ಓಕೆ ಅವರು ವಯಸ್ಸನ್ನು ಕಳೆದು ಯಾರು ಸಮಾಧಿನಲ್ಲಿ ಬಾಕ್ಸ್ನಲ್ಲಿ ಆರಾಮ್ಸೆ ಮಲಗಿದಾರೋ, ರೆಸ್ಟ್ ಮಾಡ್ತಾ ಇದ್ದಾರೋ,
ಒಂದು ದೀರ್ಘ ನಿದ್ರೆಯಲ್ಲಿದ್ದಾರೋ ಆ ತುತ್ತೂರಿ ಸೌಂಡ್ ಅವ್ರಿಗೂ ಕೂಡ ಕೇಳ್ತಿದೆ. ದೇವದೂತರು ಬಂದು ಅವರನ್ನು ಕೂಡ ಎಬ್ಬಿಸಿ ಅವರನ್ನು ಕೂಡ ಪರಲೋಕದಲ್ಲಿ ಅವ್ರನ್ನ ಏನ್ ಮಾಡ್ಲಿಕ್ಕಿದ್ದಾನೆ, ಒಟ್ಟು ಮಾಡ್ಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅಲ್ಲಿ ವಾಕ್ಯ ಹೇಳ್ತಿದೆ, ಯೇಸು ಹೇಗೆ ಬರ್ತಾರಂದ್ರೆ, ಪೌಲನ್ ಮತ್ತೆ ಮುಂದೆ ಹೇಳ್ತೇನೆ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದೊಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆಮೆನ್. ಇದು ನೆರವೇರ್ಲಿಕ್ಕಿದೆ ರೀ. ಇದು ಯೇಸು ಸ್ವಾಮಿ ಹುಟ್ಟುತ್ತಾನೆ ಎಂಬುದಾಗಿ 4000 ವರ್ಷದ ಒಂದು ಪ್ರವಾದನೆ. ಆ ಪ್ರವಾದನೆ, ಕೀರ್ತನೆ, ಆತನ ಭವಿಷ್ಯವಾಣಿ ನುಡಿದಂಥ ಎಲ್ಲ ಸಂಗತಿಗಳು ಕಳೆದ 2025 ವರ್ಷ ಕೆಳಗೆ ಅಕ್ಷರಶಃ ನೆರವೇರಿತು. ಅದಕ್ಕೆ ಸಾಕಷ್ಟು ಸೂಚನೆಗಳಿದ್ದಾರೆ. ಒಂದು ವಾಕ್ಯ ನೆರವೇರ್ತು. ಮೂಡಣದ ಜೋಯಿಸರು ಬಂದು ಅಥವಾ ಮೂಡಣದ ಜ್ಞಾನಿಗಳು ಬಂದು ಅದು ವಿಟ್ನೆಸ್ ಮಾಡಿದ್ರು. ಹೆರೋದ ರಾಜ ವಿಟ್ನೆಸ್ ಮಾಡ್ದ. ತೆಗೆದು ನೋಡಿದ್ರೆ ಎಲ್ಲಿ ಬರ್ದಿದೆ? ಯೂದಾಯ ಸೀಮೆಯ ಬೆತ್ಲೆಹೇಮ್ನಲ್ಲಿ ಆತನು ಹುಡ್ತಾನೆ ಎಂಬುದಾಗಿ ಆತನು ವಿಟ್ನೆಸ್ ಮಾಡ್ದ. ಆ ಸಣ್ಣ 2 ವರ್ಷದ ಮಕ್ಕಳು ರಕ್ತ ಸಾಕ್ಷಿಯಾಗಿ ವಿಟ್ನೆಸ್ ಆದವು. ಐಗುಪ್ತ ದೇಶಕ್ಕೆ ಯೇಸುಸ್ವಾಮಿ ಓಡೋಗಿದ್ದು ವಿಟ್ನೆಸ್ ಆಯ್ತು. 30 ವರ್ಷ ನಜರೇತ್ನಲ್ಲಿ ಆತನು ಬೆಳೆದಿದ್ದು ವಿಟ್ನೆಸ್ ಆಯ್ತು. ದೀಕ್ಷಾ ಸ್ಥಾನ ತೆಗೆದುಕೊಂಡಾಗ ಆಕಾಶವು ತೆರೆಯಲ್ಪಟ್ಟು ಈತ ನನ್ನ ಪ್ರಿಯನಾದ ಕುಮಾರ, ನಾನು ಈತನನ್ನು ಮೆಚ್ಚಿದ್ದೇನೆ ಎಂಬುದಾಗಿ ವಿಟ್ನೆಸ್ ಆಯ್ತು, ಸಾಕ್ಷಿ ಆಯ್ತು. ಕುರುಡರಿಗೆ ಕಣ್ಣು ಬಂದಿದ್ದು ಸಾಕ್ಷಿ ಆಯ್ತು, ಕುಂಟರಿಗೆ ಕಾಲು ಬಂದಿದ್ದು ಸಾಕ್ಷಿ ಆಯ್ತು, ಪಾರ್ಶ್ವವಾಯು ರೋಗಿಗಳು ಗುಣವಾಗಿದ್ದು ಸ್ವಸ್ಥ ಆಯ್ತು, ದೆವ್ವಗಳು ಬಿಟ್ಟು ಹೋಗಿದ್ದು ಸ್ವಸ್ಥ. ದೆವ್ವಗಳೇ ಸ್ವತಃ ಹೇಳಿದ್ದು, ನೀನು ಮನುಷ್ಯ ಕುಮಾರನು, ನಿನ್ನ ದೇವ ಕುಮಾರನು, ನಮ್ಮನ್ನು ಬಿಟ್ಟು ಹೋಗು ಎಂಬುದಾಗಿ ಆರ್ಭಟಿಸಿ ಒದ್ದಾಡಿ ದೆವ್ವಗಳು ಕೂಡ ವಿಟ್ನೆಸ್ ಮಾಡಿದ್ವು. ಹಲ್ಲೆಲೂಯಾ. ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು, ಸಾನೆಡ್ರಿನ್ ಸಭೆಯವರು, ಹಿರಿಯ ಸಭೆಯವರು ಎಲ್ಲರೂ ಸಾಕ್ಷೀಕರಿಸಿದ್ರು. ರೋಮನ್ ಅವರು ಸಾಕ್ಷೀಕರಿಸಿದ್ರು. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸತ್ತಿದ್ದು ಸಾಕ್ಷಿ ಆಯ್ತು. ಪಕ್ಕದಲ್ಲಿದ್ದ ಕಳ್ಳ ರಕ್ಷಣೆ ಹೊಂದಿದ್ದು ಸಾಕ್ಷಿ ಆಯ್ತು. ಆತನು ಸಮಾಧಿ ಮಾಡಲ್ಪಟ್ಟಿದ್ದು ಸಾಕ್ಷಿ ಆಯ್ತು. ಸಮಾಧಿಯಿಂದ 3ನೇ ದಿನದಲ್ಲಿ ಎದ್ದಿದ್ದು ಸಾಕ್ಷಿ ಆಯ್ತು. ಆತ 40 ದಿನಗಳ ತನಕ ಪರ್ಯಂತರ ಶಿಷ್ಯರ ಸಂಗಡ ಇದ್ದಿದ್ದು ಸಾಕ್ಷಿ ಆಯ್ತು. ಆತನು ಪರಲೋಕಕ್ಕೆ ಏರಿಸಲ್ಪಟ್ಟಿದ್ದು ಸಾಕ್ಷಿ ಆಯ್ತು. ಈಗ ಏರಿಸಲ್ಪಟ್ಟ ಯೇಸು ಸ್ವಾಮಿ ಅಕ್ಷರಶಃ, ಒಂದು ಆಮೇಲೆ ಹೇಳ್ರಿ ಜೋರಾಗಿ, ಆತನು ತಿರುಗಿ ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ತಿರುಗಿ ಬರ್ಲಿಕ್ಕಿದ್ದಾನೆ ರೀ. ಆಮೆನ್. ಅಲ್ಲಿ ಇಂಪಾರ್ಟೆಂಟ್ ಆದಂತ ಒಂದು ವಾಕ್ಯ ಪೌಲನ್ ಹೇಳ್ತಿರೋದು ನೋಡ್ರಿ, ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ. ಆಮೆನ್, ಆಮೆನ್. ಯಾರಾದ್ರೂ ಹೇಳ್ರಿ ಆಮೆನ್. ಯಾರನ್ನ? ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ, ಯೇಸು ಸ್ವಾಮಿನ ಎದುರುಗೊಳ್ಳುವುದಕ್ಕಾಗಿ ಅಂತರಿಕ್ಷದಲ್ಲಿ. ಅಂತರಿಕ್ಷ ಅಂದ್ರೆ ಯಾವ ಪ್ಲೇನಲ್ಲಿ ಹೋಗ್ತಿರ್ರಿ? ಯಾವ ರಾಕೆಟ್ನಲ್ಲಿ ಹೋಗ್ತೀರಾ? ನೋ. ಪ್ರಪಂಚದಲ್ಲಿ ಇನ್ನ ಅಂತ ರಾಕೆಟ್ ಯಾವುದು ಕಂಡಿಡ್ದಿಲ್ಲ ರೀ. ಪ್ರಪಂಚದಲ್ಲಿ ಇನ್ನ ಅಂತ ಒಂದು ಯಾವುದು ಇಂಜಿನ್ ಕಂಡಿಡ್ದಿಲ್ಲ. 1 ಸೆಕೆಂಡಿಗೆ 1,00,000 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುವಂಥದ್ದು ಯಾವುದು ಇನ್ನ ಕಂಡಿಡ್ದಿಲ್ಲ, ಕಂಡಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಬೈಬಲ್ ಹೇಳ್ತಿದೆ, ಕಣ್ಣು ರೆಪ್ಪೆ ಬೆರಳಷ್ಟರೊಳಗೆ ಹಾಕಿ. ಹೆಂಗಿದ್ದಿರ್ಬೋದ್ರಿ ಅದು? ಹೆಂಗಿದ್ದಿರ್ಬೋದು? ಮನುಷ್ಯರು ಉಂಡು ತಿಂದು ಎಂಜಾಯ್ ಮಾಡ್ತಾ ಇದ್ದಂಥ ಸಮಯದಲ್ಲಿ ಕಳ್ಳನು ಬರುವ ಹಾಗೆ, ಯೇಸು ಹೇಳ್ತಾರೆ, ಕಳ್ಳನು ಬರುವ ಹಾಗೆ ನಾನು ಬರ್ಲಿಕ್ಕಿದ್ದೇನೆ. ಆ ಗಳಿಗೆ ನಿಮ್ಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ಆ ಗಳಿಗೆ, ಆ ಸೆಕೆಂಡ್ ನಮಗೆ ಗೊತ್ತಿಲ್ಲ, ಬಟ್ ಆದ್ರೆ ಸಿದ್ಧರಾಗಿರ್ರಿ. ಅದಕ್ಕೆ ಯೇಸು ಒಂದು ಉಪಮಾನವಾಗಿ ಹೇಳ್ತಾರೆ, ಆರತಿಗಳನ್ನ ಸಿದ್ಧ ಮಾಡ್ಕೊಂಡಂತ ಕನ್ನಿಕೆಯರು, ಇನ್ನು ಬೇಜವಾಬ್ದಾರಿ ಇದ್ದಂತ ಕನ್ನಿಕೆಯರು. ನಾವು ಬೇಜವಾಬ್ದಾರಿಯಿಂದ ಜೀವಿಸೋದಕ್ಕೆ ಕರೆಯಲ್ಪಟ್ಟಿಲ್ಲ ರೀ. ಬದಲಾಗಿ ಪ್ರಾಣ, ಆತ್ಮ, ಶರೀರದಲ್ಲಿ ನಾವು ಸಿದ್ಧರಾಗಿ ಯೇಸು ಸ್ವಾಮಿನ ಎದುರುಗೊಳ್ಳುವುದಕ್ಕಾಗಿ ಆತನು ಸಿದ್ಧನಿದ್ದಾನೆ. ದೂತರು ಸಿದ್ಧರಾಗಿದ್ದಾರೆ. ಅಂತರಿಕ್ಷ ಸಿದ್ಧವಾಗಿದೆ. ಹಲೋ, ತಂದೆ ಸಿದ್ಧವಾಗಿದ್ದಾರೆ. ತುತ್ತೂರಿ ಧ್ವನಿ ಸಿದ್ಧವಾಗಿದೆ. ಪ್ರಧಾನ ದೇವದೂತನು ಸಿದ್ಧನಿದ್ದಾನೆ. ದಟ್ ಮೀನ್ಸ್ ಮಿಕಾಯಲನು ಸಿದ್ಧನಿದ್ದಾನೆ. ಗಾಬ್ರಿಯಲ್ ದೇವದೂತ ಸಿದ್ಧನಿದ್ದಾನೆ. ಎಲ್ಲ ದೂತ ಗಣಗಳು ಸಿದ್ಧವಾಗಿದೆ. ಸ್ವತಃ ಯೇಸು ಸ್ವಾಮಿ ಸಿದ್ಧರಾಗಿದ್ದಾರೆ. ಇಡೀ ವರ್ಲ್ಡ್ ಸಿದ್ಧ, ಪ್ರಪಂಚ ಸಿದ್ಧ ಆಗ್ತಾ ಇದೆ. ಆದ್ರೆ ಏನಕ್ಕೆ ತಡ ಆಗ್ತೈತಂದ್ರೆ ನನ್ನ ಮಗ ಇವತ್ತು ತಿರುಗ್ತಾನೆ,
ನನ್ನ ಮಗ ನಾಳೆ ತಿರುಗ್ತಾನೆ, ನಾಳೆ ನನ್ನ ಮಗಳು ಬರ್ತಾಳೆ, ನಾಡ್ದು ನನ್ನ ಮಗ ಬರ್ತಾನೆ. ದೇವರು ಸ್ಟಿಲ್ ದೇ ಆರ್ ವೇಟಿಂಗ್. ಚರ್ಚ್ ಈಸ್ ವೇಟಿಂಗ್, ಚರ್ಚ್ ಈಸ್ ವೇಟಿಂಗ್, ಚರ್ಚ್ ಈಸ್ ವೇಟಿಂಗ್. ದ ಕಮ್ಯುನಿಯನ್ ಈಸ್ ವೇಟಿಂಗ್, ಬ್ಯಾಪ್ಟಿಸಮ್ ಈಸ್ ವೇಟಿಂಗ್, Holy Spirit anointing is waiting, the gifts of the Holy Spirit is waiting, the fruits of the Holy Spirit is waiting. ಎಲ್ಲವೂ ಕೂಡ ಕಾಯ್ತಾ ಇದ್ದಾರೆ. ಬಟ್ ವಿ ಆರ್ ದ ಪೀಪಲ್ ಆಫ್ ಲೇಜಿ. ಆದ್ರೆ ನಾವು ಹೇಗಿದ್ದೇವೆ? ಆಲಸ್ಯರಾಗಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಫ್ಯಾಷನ್ಗೋಸ್ಕರ ಚರ್ಚೆಗೆ ಬರ್ತಾ ಇದ್ದೇವೆ. ನಮ್ಗೆ ಇಷ್ಟ ಬಂದಾಗ ನಾವು ಜೀವಿಸ್ತಾ ಇದ್ದೇವೆ. ಸಭೆಯನ್ನ ಗಣನೆಗೆ ತೆಗೆದುಕೊಳ್ಳದೆ, ಸೇವಕರನ್ನ ಗಣನೆಗೆ ತೆಗೆದುಕೊಳ್ಳದೆ, ವಾಕ್ಯವನ್ನು ಗಣನೆಗೆ ತೆಗೆದುಕೊಳ್ಳದೆ, ಓಕೆ, ನಮ್ಗೆ ಇಷ್ಟ ಬಂದಾಗೆ ವಾಕ್ಯಗಳನ್ನ ತೆಗೆದುಕೊಂಡು ಬೇಡವಾದಾಗ ಬಿಟ್ಟು ಬಿಡುವಂತ ನೋ. ಅದಕ್ಕಾಗಿ ದೇವರು ನಮ್ಮನ್ನು ಕರೀಲಿಲ್ಲ ರೀ. ನಾವು ಸಿದ್ಧರಾಗ್ತೀವೋ ಇಲ್ಲೋ ಗೊತ್ತಿಲ್ಲ. ಒಂದ್ ಸಾರಿ ಆ ಗಳಿಗೆ ಬಂತಂದ್ರೆ ಚರ್ಚ್ ವಿಲ್ ಬಿ ರಾಪ್ಚರ್. ಚರ್ಚ್ ಈಸ್ ಗೋಯಿಂಗ್ ಟು ರಾಪ್ಚರ್. ಸಭೆ ರಾಪ್ಚರ್ ಆಗೋಗ್ಬಿಡ್ತಿದೆ. ತಕ್ಷಣ ಸಭೆಯಲ್ಲಿ ಎತ್ತಲ್ಪಟ್ಟು ಬಿಡ್ತಾರೆ. ಕೈ ಬಿಡಲ್ಪಟ್ರೆ ನಿನ್ ಗತಿ ಅಯ್ಯೋ, ಕೈ ಬಿಡಲ್ಪಟ್ರೆ ನಿನ್ ಗತಿ ಅದೋ ಗತಿ, ಕಣ್ಣೀರಿನ ಗತಿ ಆಗ್ಬೇಕಾಗ್ತದೆ. ಎತ್ತಲ್ಪಟ್ಟಂತ ಸಭೆಯು ಮೊದಲಿಂಗಿತ್ಯಾಗಿ ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ನಾವು ಸಿದ್ಧರಾಗಬೇಕಾಗಿದೆ? ಮೊದಲಿಂಗಿತ್ತಿ ಸಭೆಯಾಗಿ ನಾವು ಸಿದ್ಧರಾಗಬೇಕಾಗಿದೆ. ಪ್ರಕಟಣೆ ಗ್ರಂಥ 21:9 ಹೇಳ್ತಿದೆ, ಅವಳು ತನ್ನನ್ನು ತಾನು ಸಿದ್ಧ ಮಾಡಿಕೊಂಡಿದ್ದಾಳೆ. ಅವಳು ತನ್ನನ್ನು ತಾನು ಅಲಂಕೃತಳಾಗಿ, ಶೃಂಗಾರವಾಗಿ, ಸೌಂದರ್ಯವುಳ್ಳವಳಾಗಿ ಸಿದ್ಧ ಮಾಡಲ್ಪಟ್ಟಿದ್ದಾಳೆ. ಅವಳು ರೆಡಿ ಆಗಿದ್ದಾಳೆ. ನೀವು ಮದುವೆಯಲ್ಲಿ ನಾನು ಮದುವೆ ಮಾಡಕ್ ಕರಿತೀರಾ, ನಾನು ಕೇಳೋ ಮೊದಲನೇ ಪ್ರಶ್ನೆ ಏನಂದ್ರೆ, ಹುಡುಗಿ ರೆಡಿ ಆಗಿದ್ದಾಳ? ಹುಡುಗ ಹೆಂಗ್ ರೆಡಿ ಆಗ್ತಾನೆ? ಹುಡುಗ ಹೆಂಗ್ ರೆಡಿ ಆಗ್ತಾನೆ? ಎಷ್ಟೊತ್ತು ಬೇಕು ಹುಡುಗ ರೆಡಿ ಆಗ್ಲಿಕ್ಕೆ? ನಾನು ಹೇಳ್ತೇನೆ 15 to 20 minutes, 15 to 20 ನಿಮಿಷದಲ್ಲೇ ರೆಡಿ ಆಗ್ಬಿಡ್ತಾನೆ. ಆದ್ರೆ ಹುಡುಗಿನ ರೆಡಿ ಮಾಡ್ಬೇಕಾದ್ರೆ ಮಿನಿಮಮ್ 2 hours ಬೇಕು. ಸೇಮ್ ಚರ್ಚ್ ಅಷ್ಟೇ. ಮೊದ್ಲಿಂಗನ ಯಾವಾಗ್ಲೂ ಸಿದ್ಧ ಆಗೋಗ್ಬಿಟ್ಟೆ. ಯೇಸ್ವಾಮಿ ರೆಡಿ, ಯಾವಾಗ ರೆಡಿ ಆಗಿದ್ದಾರೆ ಅಲ್ರಿ ಯೇಸ್ವಾಮಿ? ಯೇಸ್ವಾಮಿ ರೆಡಿಯಾಗಿ ಎಷ್ಟು ಟೈಮ್ ಆಯ್ತಾ ಸೋಮಣ? 2025 ವರ್ಷದಿಂದ ಸ್ವಾಮಿ ರೆಡಿ ಆಗಿದ್ದಾರೆ. ಅದೇ ದೇವ್ರ ದೃಷ್ಟಿಯಲ್ಲಿ ಅಷ್ಟು ಬಹಳ, ದೇವ್ರ ದೃಷ್ಟಿಯಲ್ಲಿ ದಿನಗಳು ಹೆಂಗಿದೆ ಗೊತ್ತಾ? ಒಂದಿನ 1000 ದಿನಕ್ಕೆ ಸಮ ಅಷ್ಟೇ. 1000 ದಿನ ಒಂದಿನಕ್ಕೆ ಸಮ ಆತನಿಗೆ. ಹಲ್ಲೆಲೂಯಾ. ಆತನ ರೆಡಿ ಆಗಿದ್ದಾನೆ. ಬಟ್ ಸಭೆ ಇನ್ನ ರೆಡಿ ಆಗ್ತಾ ಇದ್ದಾರೆ, ಇನ್ನ ರೆಡಿ ಆಗ್ತಾ ಇದೆ. ಸೊ ನೋಡ್ಬೇಕಾದ್ರೆ ಏನಾಗ್ತಿದೆ? ಸಡನ್ ಆಗಿ ನೋಡಿದ್ರೆ ರಾಪ್ಚರ್ 3 ವಿಷಯಗಳು ನಡೀತಿದ್ರಿ. ದ ಫಸ್ಟ್, ಮೊದಲನೇದ್ರಲ್ಲಿ ನೋಡ್ಬೇಕಾದ್ರೆ ಚರ್ಚ್ ರಾಪ್ಚರ್ ಆಗ್ತಿದೆ. ಅಲ್ಲಿ ಹೇಳ್ತಿದೆ, ಕ್ರೈಸ್ಟ್ ಕಮ್ಸ್ ಇನ್ ದ ಕ್ಲೌಡ್ಸ್ ಟು ಟೇಕ್ ಮೆಂಬರ್ಸ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್ ಟು ಹೆವೆನ್. ಮೊದಲನೇ ಪಿಕ್ಚರ್ ಅಲ್ಲಿ ನೋಡ್ಬೇಕಾದ್ರೆ, ಓಕೆ, ಯೇಸು ಸ್ವಾಮಿ ಬರ್ಬೇಕಾದ್ರೆ ಸಭೆಯು ಏನಾಗ್ತದೆ? ಪರಲೋಕಕ್ಕೆ ಎತ್ತಲ್ಪಡ್ತದೆ. ಎತ್ತಲ್ಪಟ್ಟ ಮರುಕ್ಷಣವೇ 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್, ವ್ಯಾರ್ತ್ ಅಂತ ಹೇಳ್ತದೆ. ದೇವರ ರೌದ್ರ, ವ್ಯಾರ್ತ್ ಅಂದ್ರೆ ದೇವರ ಉಗ್ರವಾದ ರೌದ್ರತೆ ಈ ಭೂಮಿ ಮೇಲೆ ಬರ್ಲಿಕ್ಕಿದೆ. 7 ವರ್ಷ ಭಯಂಕರ. ಅದಕ್ಕೆ ಟ್ರಿಬ್ಯುಲೇಷನ್ ಪೀರಿಯಡ್, ಪ್ರೀ ಟ್ರಿಬ್ಯುಲೇಷನ್ ಪೀರಿಯಡ್ ಅಂಡ್ ಪೋಸ್ಟ್ ಟ್ರಿಬ್ಯುಲೇಷನ್ ಪೀರಿಯಡ್, ಅದು ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ ಏನಾಗ್ತಿದೆ. ನೆಕ್ಸ್ಟ್ ವೀಕ್ಗಳಲ್ಲಿ ನಾನು ಇದನ್ನ ಕಂಟಿನ್ಯೂಷನ್ ಮಾಡ್ತೀನಿ. ಯಾರು ಮಿಸ್ ಆಗ್ಬೇಡ್ರಿ, ಚರ್ಚ್ಗೆ ಯಾರು ಮಿಸ್ ಆಗ್ಬೇಡ್ರಿ. ಬ್ಯೂಟಿಫುಲ್ ಮೆಸೇಜ್ ಕೇಳ್ತೀರಾ. ನೆಕ್ಸ್ಟ್ ಆಮೇಲೆ ಏನಾಗ್ತಿದೆ? ಟ್ರಿಬ್ಯುಲೇಷನ್ ಪೀರಿಯಡ್ ಆಗಿದ್ಮೇಲೆ ಸೆಕೆಂಡ್ ಕಮಿಂಗ್, ಇನ್ನೊಂದು ಸಾರಿ ಯೇಸು ಸ್ವಾಮಿ ಜೊತೆಗೆ ನಾವು ಕೂಡ ಈ ಭೂಮಿಗೆ ಬರ್ತಿದೆ. ಎಲ್ಲರ ಕಣ್ಣುಗಳು ಅವಾಗ ನೋಡ್ತದೆ. ಇದು 3 ನಡಿಲಿಕ್ಕಿದೆ. ಅತಿ ಶೀಘ್ರವಾಗಿ ಇದು ನಡಿಲಿಕ್ಕಿದೆ ರೀ. ಓಕೆ, ರ್ಯಾಪ್ಚರ್ ಮತ್ತು ಸೆಕೆಂಡ್ ಕಮಿಂಗ್ ನಲ್ಲಿ ಏನ್ ನಡೀತಿದೆ? ದ ಫಸ್ಟ್ ರ್ಯಾಪ್ಚರ್ ನಲ್ಲಿ ಏನ್ ನಡೀತಿದೆ? ಜೀಸಸ್ ವಿಲ್ ಟೇಕ್ ದ ಚರ್ಚ್ ಟು ಬಿ ವಿತ್ ಹಿಮ್ ಇನ್ ಹೆವೆನ್. ಓಕೆ, ಸಭೆನ ದೇವರು ಪರಲೋಕದಲ್ಲಿ ತೆಗೆದುಕೊಳ್ತಾರೆ. ಬಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಏನ್ ಹೇಳ್ತಿದೆ? ಜೀಸಸ್ ವಿಲ್ ರಿಟರ್ನ್ ಟು ಅರ್ತ್ ವಿತ್ ದ ಸೈಂಟ್ಸ್ ಅಂಡ್ ಏಂಜಲ್ಸ್ ಟು ಜಡ್ಜ್ ದ ವರ್ಲ್ಡ್. ಫಸ್ಟ್ ಸಭೆ ಮೇಲೆ ಕೆತ್ತಲ್ಪಡ್ತಿದೆ ಮೊದಲನೇ ಪಿಕ್ಚರ್ ನಲ್ಲಿ. ಸೆಕೆಂಡ್ ಪಿಕ್ಚರ್ ನಲ್ಲಿ ಈ ಕಡೆ ಯೇಸು ಹೇಗೆ ಬರ್ತಾ ಇದ್ದಾರೆ? ರಾಜಾದಿ ರಾಜನಾಗಿ ಆತನು ಬರ್ಬೇಕಾದ್ರೆ ಆತನ ಜೊತೆ ನಾವು ಕೂಡ ಬಂದು ಪ್ರಪಂಚಕ್ಕೆ ನ್ಯಾಯ ತೀರಿಸೋದಕ್ಕಾಗಿ ನಾವು ಬರ್ಲಿಕ್ಕಿದ್ದೇವೆ. ಆಮೆನ್, ಹಲ್ಲೆಲೂಯಾ. ನೆಕ್ಸ್ಟ್ ನಾನು ಸೆಕೆಂಡ್ ಕಮಿಂಗ್ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಮುಂದಿನ ವಾರಗಳಲ್ಲಿ ಅದನ್ನ ಧ್ಯಾನ ಮಾಡೋಣ ಅಂತೆ ನಾವು ಅದನ್ನ. ಸೊ ನೋಡ್ರಿ, ಇಲ್ಲಿ ಫಸ್ಟ್ ರ್ಯಾಪ್ಚರ್ಗೂ ಸೆಕೆಂಡ್ ಕಮಿಂಗು ಏನೇನೆಲ್ಲ ನಡೀತಿದೆ ಇಲ್ಲಿ ನೋಡ್ರಿ. ಫಸ್ಟ್ ಹೇಳ್ತಿದೆ, ಕ್ರೈಸ್ಟ್ ಕಮ್ಸ್ ಫಾರ್ ಹಿಸ್ ಓನ್, ಅಂದ್ರೆ ತನ್ನವರಿಗೋಸ್ಕರ ಯೇಸು ಸ್ವಾಮಿ ಬರ್ಲಿಕ್ಕಿದ್ದಾನೆ. ಫಸ್ಟ್ ಪಿಕ್ಚರ್ ನಲ್ಲಿ, ಅಂದ್ರೆ ಈ ಕಡೆ ಪಿಕ್ಚರ್ ನಲ್ಲಿ. ಓಕೆ, ಕ್ರೈಸ್ಟ್ ಕಮ್ಸ್ ಫಾರ್ ಹಿಸ್ ಓನ್,
ತನ್ನ ಜನರಿಗೋಸ್ಕರ ಬರ್ಲಿಕ್ಕಿದ್ದಾನೆ. ಎರಡನೇದಾಗಿ ಕ್ರೈಸ್ಟ್ ಅಪಿಯರ್ಸ್ ಇನ್ ದ ಏರ್, ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಆತನ ಕಾಣ್ಲಿಕ್ಕಿದ್ದಾನೆ. ಕ್ರೈಸ್ಟ್ ಕಮ್ಸ್ ಹ್ಯಾಸ್ ಎ ಲವಿಂಗ್ ಬ್ರೈಡ್ ಗ್ರೂಮ್, ಆತನ ಮೊದಲಿಂಗನಾಗಿ ಆತನ ಬರ್ಲಿಕ್ಕಿದ್ದಾನೆ. ಓಕೆ, ಆಮೇಲೆ ಓನ್ಲಿ ಹಿಸ್ ಓನ್ ಸಿ ಹಿಮ್, ಆತನವ್ರು ಮಾತ್ರ ಆತನ ನೋಡ್ಲಿಕ್ಕೆ ಸಾಧ್ಯ, ಬೇರೆಯವ್ರು ಯಾರು ಆತನ ನಾವು ನೋಡೋದಿಲ್ಲ. ಮತ್ತೆ ಅಲ್ಲಿ ಹೇಳ್ತಿದೆ ಟೈಮ್ ಆಫ್ ಗ್ರೇಟ್ ಜಾಯ್ ಫಾರ್ ಬಿಲೀವರ್ಸ್ ಅಂಡ್ ಸೇವ್ಡ್, ಯಾರು ರಕ್ಷಣೆ ಹೊಂದಿದ್ದಾರೋ, ಯಾರು ರಕ್ಷಣೆಯಲ್ಲಿ ಇದ್ದಾರೋ ಅವರಿಗೋಸ್ಕರ ಪರಲೋಕದಲ್ಲಿ ಒಂದು ದೊಡ್ಡ ಸಂತೋಷಕರವಾಗಿರ್ತದೆ. ಆರನೇದು ಹೇಳ್ತದೆ ಎ ಸೀಕ್ರೆಟ್ ಓಕೆ ಡಿಸ್ಅಪಿಯರೆನ್ಸ್, ಅದೇನು ಹೇಳಿದ್ರೆ ನೋಡ್ರೆ ಅದು ಸೀಕ್ರೆಟ್ ಆಗಿ ತಕ್ಷಣ ನಾವು ಏನಾಗ್ಬಿಡ್ತೇವೆ, ಮಾಯ ಆಗಿ ಹೋಗ್ಬಿಡ್ತೀವಿ ನಾವು. ಆಮೇಲೆ ಹೇಳ್ತಿದೆ ಫೋಕಸ್ ಈಸ್ ಆನ್ ದ ಲಾರ್ಡ್ ಆ್ಯಂಡ್ ಹಿಸ್ ಚರ್ಚ್. ಓಕೆ, ನೋಡಲ್ಲಿ ಮುಖ್ಯವಾಗಿ ಏನು ಹೇಳ್ತದೆ, ದೇವರು ಮತ್ತು ಸಭೆ ಕುರಿತಾಗಿ ಒಂದು ನಿರ್ದಿಷ್ಟವಾದಂಥ ದೃಷ್ಟಿಕೋನ ಇದೆ ಅಲ್ಲಿ. ಈ ಕಡೆ ಬರ್ಬೇಕಾದ್ರೆ ಸೆಕೆಂಡ್ ಕಮಿಂಗ್ ನಲ್ಲಿ ಏನಾಗ್ತಿದೆ, ಕ್ರೈಸ್ಟ್ ಕಮ್ಸ್ ವಿತ್ ಹಿಸ್ ಓನ್. ಓಕೆ, ನೋಡ್ರಿ ಹೆಂಗೆ ತನ್ನ ಜನರ ಜೊತೆಗೆ ಆತನು ಬರ್ತಾನೆ. ಮೊದಲನೇ ತನ್ನ ಜನರಿಗೋಸ್ಕರ ಬರ್ತಾನೆ, ಇಲ್ಲಿ ತನ್ನ ಜನರೊಂದಿಗೆ ಆತನು ಬರ್ತಾನೆ, ನಮ್ಮೆಲ್ಲರೊಂದಿಗೆ ಯೇಸ್ವಾಮಿ ತಿರುಗಿ ಬರ್ಲಿಕ್ಕಿದ್ದಾನೆ. ಕ್ರೈಸ್ಟ್ ಕಮ್ಸ್ ಬ್ಯಾಕ್ ಟು ಅರ್ತ್, ಈ ಭೂಮಿಗೆ ಯೇಸ್ವಾಮಿ ತಿರುಗಿ ಬರ್ಲಿಕ್ಕಿದ್ದಾನೆ. ಮೂರನೇ ಕ್ರೈಸ್ಟ್ ಕಮ್ಸ್ ಹ್ಯಾಸ್ ಎ ಓಕೆ ವೆನಿಸ್ಫುಲ್ ವಾರಿಯರ್ ಕಿಂಗ್ ಆಫ್ ಕಿಂಗ್ಸ್, ಆತನು ನೋಡು ಯುದ್ಧ ಮಾಡುವ ಒಬ್ಬ ಶ್ರೇಷ್ಠ ಯುದ್ಧ ವೀರನಾಗಿ ಆತನು ಬರ್ಲಿಕ್ಕಿದ್ದಾನೆ. ಓಕೆ, ಎವ್ರಿ ಐ ಶಾಲ್ ಸಿ ಹಿಮ್, ಪ್ರತಿಯೊಬ್ಬರ ಕಣ್ಣುಗಳು ಆತನು ನೋಡ್ತದೆ. ಅದು ಸೀಕ್ರೆಟ್ ಕಮಿಂಗ್ ನಲ್ಲಿ ನಾವು ಮಾತ್ರ ನೋಡ್ತೇವೆ, ಸೆಕೆಂಡ್ ಕಮಿಂಗ್ ನಲ್ಲಿ ಎಲ್ಲರೂ ಕೂಡ ಅವರು ನೋಡುವಂತರಾಗಿದ್ದಾರೆ. ಓಕೆ, ನೆಕ್ಸ್ಟ್ ಹೇಳ್ತಿದೆ ಎ ಟೈಮ್ ಆಫ್ ಗ್ರೇಟ್ ಫಿಯರ್ ಫಾರ್ ಅನ್ಬಿಲೀವರ್ಸ್ ಅಂಡ್ ಲಾಸ್ಟ್, ಯಾರು ಕಳೆದು ಹೋಗಿದ್ದಾರೋ, ಯಾರು ನಂಬಲಿಲ್ವೋ ಅವರಿಗೆ ಒಂದು ದೊಡ್ಡ ಭಯದ ವಾತಾವರಣ, ಒಂದು ದೊಡ್ಡ ಭಯ ಅವರಿಗೆ ಆವರಿಸ್ತದೆ, ದೊಡ್ಡ ನ್ಯಾಯ ತೀರ್ಪು ಅವರಿಗೆ ಆವರಿಸ್ತದೆ. ನೆಕ್ಸ್ಟ್ ಅಲ್ಲಿ ಹೇಳ್ತಿದೆ ಎ ಪಬ್ಲಿಕ್ ಅಪಿಯರೆನ್ಸ್. ನೋಡ್ರಿ ಯೇಸು ಹೆಂಗ್ ಬರ್ತಾನೆ, ಓಕೆ ಅಲ್ಲಿ ಸೀಕ್ರೆಟ್ ಆಗಿ ಬರೋದಿಲ್ಲ, ಈಗ ಪಬ್ಲಿಕ್ ಎಲ್ಲರೂ ಇಡೀ ಪ್ರಪಂಚದ ಜನರು ನೋಡುವ ಹಾಗೆ ಆತನು ಬರ್ತಾನೆ. ಫೋಕಸ್ ಇಸ್ ಆನ್ ಇಸ್ರಾಯಲ್ ಅಂಡ್ ಹಿಸ್ ಕಿಂಗ್ಡಮ್, ಅಲ್ಲಿ ಯಾರು ಫೋಕಸ್ ಇದೆ ಅಲ್ಲಿ ಇಸ್ರಾಯಲ್ ಮತ್ತು ಆತನ ರಾಜ್ಯದ ಕುರಿತಾಗಿ. ಇದೆರಡು ಡಿಫ್ರೆನ್ಸಿಟಿ. ನೆಕ್ಸ್ಟ್ ಸೆಕೆಂಡ್ ನಾನು ಹೇಳ್ತೀನಿ, ಸೆಕೆಂಡ್ ಕಮಿಂಗ್ ನಲ್ಲಿ ಏನೇನೆಲ್ಲ ನಡೀತೈತೆ ಎಂಬುದಕ್ಕೆ. ಅದಕ್ಕೋಸ್ಕರ ಇವತ್ತೇನಾಗಿದೆ, ದೇವ ಜನರಾದಂಥ ನಾವುಗಳು ನಮ್ಮ ಭಾರಗಳನ್ನು ಹೊತ್ತುಕೊಂಡು ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಇವತ್ತು ನಾವು ಆಲೋಚನೆ ಮಾಡೋಣ, ಕ್ರಿಸ್ತನ ಮಾರ್ಗದ ಒಳಗಡೆ ಇವತ್ತು ನಾನು ಬಂದು ಜೀವಿಸ್ತಾ ಇದ್ದೇನೋ, ಅಥವಾ ಮುಂದೆ ವ್ಯರ್ಥ ದೇವರ ಉಗ್ರವಾದ ಕೋಪಕ್ಕೆ ಗುರಿಯಾಗುವುದಕ್ಕಾಗಿ ನಾವು ಹೋಗ್ತಾ ಇದ್ದೇವೋ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಎಲ್ಲಿ ನಾವು ಹೋಗ್ತಾ ಇದ್ದೇವೆ? ಶಿಲ್ಬೆ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವೋ, ಅಥವಾ ನಮಗಿಷ್ಟ ಬಂದಾಗೆ ಜೀವಿಸ್ತಾ ಹೋಗಿ ಒಂದಿನ ನ್ಯಾಯ ತೀರ್ಪಿಗೆ ಗುರಿ ಆಗ್ತಾ ಇದ್ದೀವೋ? ಯೋಚನೆ ಮಾಡ್ಕೊಳ್ಳೋಣ. ಡೋಂಟ್ ಬಿ ಡಿಸೀವ್, ಅಲ್ಲಿ ಹೇಳ್ತಿದೆ ಓಕೆ ಡೋಂಟ್ ಬಿ ಡಿಸೀವ್, ವಂಚನೆ ಒಳಗೆ ಹಾಕ್ಬೇಡ್ರಿ. ಈ ಪಿಕ್ಚರ್ ನೋಡ್ರಿ, ಫಸ್ಟ್ ಪಿಕ್ಚರ್ನಲ್ಲಿ ಸೈತಾನ್ ಒಂದು ಪ್ರೊಜೆಕ್ಟರ್ ಹಾಕಿ ಜೀಸಸ್ನ ತೋರಿಸ್ತಾ ಇದ್ದಾನೆ. ಓ ಜೀಸಸ್ ಈಸ್ ಹಿಯರ್, ಜೀಸಸ್ ಇಸ್ ದೇರ್, ಏಸು ಇಲ್ಲಿದ್ದಾರೆ, ಏಸು ಅಲ್ಲಿದ್ದಾರೆ. ನೋಡ್ರಿ ಜನರು ಏನ್ ಮಾಡ್ತಾ ಇದಾರೆ, ಏಸುವನ್ನ ಫ್ಯಾಷನ್ ಆಗಿ ತೆಗೆದುಕೊಂಡು ಸೆಲ್ಫಿ ತಗೊಳ್ತಾ ಇದ್ದಾರೆ. ಆ ಪಿಕ್ಚರ್ ಕ್ರಿಯೇಟ್ ಮಾಡಿದ್ರೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಅಲ್ಲಿ ನೋಡ್ರಿ ಎಲ್ಲ ಏನ್ ಮಾಡ್ತಾ ಇದ್ರು, ಅವರು ಸೆಲ್ಫಿ ತಗೊಳ್ತಾ ಇದಾರೆ. ಜೀಸಸ್ ಬಂದ ಕೆಳಗೆ ಸೈತಾನ್ ನೋಡಲ್ಲ, ಕೆಳಗೆ ಕೂತ್ಕೊಂಡು ಪ್ರೊಜೆಕ್ಟರ್ ಹಾಕಿ ನಕಲಿ ಜೀಸಸ್ನ ತೋರಿಸ್ತಾ ಇದ್ದಾನೆ. ಹಲೋ, ನಕಲಿ ಜೀಸಸ್ನ ತೋರಿಸ್ತಾ ಇದ್ದಾನೆ. ಹಲೋ, ನಿಜವಾಗಿ ಇವತ್ತು ನಕಲಿ ಜೀಸಸ್ ತೋರಿಸುವಂತ ಸೈತಾನನ್ನ ದೂತರಾಗಿರುವಂತ ಪಾಸ್ಟರ್ಗಳಿದಾರ್ರಿ, ಹುಷಾರಾಗಿರ್ರಿ. ಏನು ಆಗೋದಿಲ್ಲ, ಚೆನ್ನಾಗಿ ತಿನ್ನೋಣ, ಕುಡಿಯೋಣ, ಎಂಜಾಯ್ ಮಾಡೋಣ, ಪಾಪ ಮಾಡೋಣ, 1 2 3 4 ಹೆಂಡ್ತಿಯರು ಮಾಡ್ಕೊಳ್ಳೋಣ. ಓಕೆ, ಒಳಗೋದು ಅಂದರ್ ಕಿ ಏಕ್ ಬಹಾರ್ ಕಿ ಏಕ್, ಈಗ ಏಕಿಲ್ಲ, ಅಂದರ್ ಕಿ ಏಕ್ ಬಹಾರ್ ಕಿ 5. ಹಲೋ, ಇದಲ್ಲ, ವಂಚನೆ ಒಳಗಾಗ್ಬೇಡ್ರಿ. ಯೇಸು ಸ್ವಾಮಿನ ಲೈಟ್ ಆಗಿ ತೆಗೆದುಕೊಳ್ಬೇಡ್ರಿ. ಯೇಸು ಸ್ವಾಮಿ ಯಾವುದೋ ಸೆಲ್ಫಿ ತಕೊಂಡುಕೊಳ್ಳುವಂತ ಪಿಕ್ಚರ್ ಯೇಸು ಸ್ವಾಮಿ ಅಲ್ಲ. ಆತನು ಕರ್ತನು, ರಾಜಾದಿರಾಜನು, ತಿರುಗಿ ಬರ್ಲಿಕ್ಕಿರುವ ದೇವರತನಾಗಿದ್ದಾನೆ. ಓ ಹಲ್ಲೆಲೂಯಾ. ಒಂದು ವೇಳೆ ವಂಚನೆ ಗುರಿ ಆಗೋದಾಗಿದ್ರೆ ಪಕ್ಕದಲ್ಲಿ ಇನ್ನೊಂದು ಪಿಕ್ಚರ್ ರೆಡಿ ಇದೆ ರೀ, ಬೆಂಕಿ ರೆಡಿ ಇದೆ, ಅಗ್ನಿ ಗಂಧಕಗಳಿರುವ ಕೆರೆ ರೆಡಿ ಇದೆ ರೀ. ಆದ್ರೆ ಈ ಬೆಂಕಿ ಗಂಧಕಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ವ್ಯಾನ್ಲಿ ಮ್ಯಾಂಗ್ ಅನ್ನೋ ಒಬ್ಬ ಸೇವಕರು ಹೀಗೆ ಬರೀತಾರೆ, ದ ಕೇಸ್ ಫಾರ್ ದ ಪ್ರೀ ಟ್ರಿಬ್ಯುಲೇಷನ್ ರಾಪ್ಚರ್ ಆಫ್ ದ ಚರ್ಚ್. ಸಭೆ ಆ ಟ್ರಿಬ್ಯುಲೇಷನ್ ಪೀರಿಯಡ್ ಬರೋದ್ರ ಒಳಗಾಗಿ ಸಭೆ ಏನಾಗಬೇಕಾಗಿದೆ, ಚರ್ಚ್ ಎತ್ತಲ್ಪಡಬೇಕಾಗಿದೆ ರೀ. ಆಮೆನ್. ದೇವದೂತರ ಜೊತೆಗೆ ಸಭೆಯು ಎಲ್ಲರ ಜನರೊಂದಿಗೆ ಪರಲೋಕಕ್ಕೆ ಸಭೆ ಎತ್ತಲ್ಪಡಬೇಕಾಗಿದೆ, ಚರ್ಚ್ ಎತ್ತಲ್ಪಡಬೇಕಾಗಿದೆ. ಒಂದ್ಸರಿ ಹೇಳ್ರಿ, ಚರ್ಚ್ ಎತ್ತಲ್ಪಡಬೇಕು. ಆಮೆನ್. ಚರ್ಚ್ ಅಂದ್ರೆ ಯಾರು? ನಾವು ಹಾಕಿದ್ದೇವೆ. ಅದಕ್ಕೆ ಹೇಳ್ತಿದ್ದೆ, ಗೆಟ್ ರೆಡಿ ಟು ಮೀಟ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿನ
ಏನ್ ಮಾಡ್ಲಿಕ್ಕೆ? ಮೀಟ್ ಮಾಡ್ಲಿಕ್ಕೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಕೊನೇ ಒಂದು ವಾಕ್ಯ ಏನಿದೆ ಹೇಳ್ರಿ? ಆತನು ಹೋಗುವಾಗ ಅವರು ಆಕಾಶದ ಕೆಳಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತ್ಕೊಂಡು ಹೇಳ್ತಾರೆ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರೋದು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು. ಅದೇ ರೀತಿಯಲ್ಲಿ ಬರುವನು. ಅದೇ ರೀತಿಯಲ್ಲಿ ಬರುವನು. ಅದೇ ರೀತಿಯಲ್ಲಿ ಬರುವನು. ಆಮೆನ್, ಆಮೆನ್. ಕ್ಲಾಪ್ your hands and praise him.